ನಮಃ ಶಿವಾಯ್. ಮುರಳಿಯ ದಿನಾಂಕ 26/10/2025. ಶಿವಬಾಬಾರವರ ವಾಣಿ. ಮಧುರ ಮಕ್ಕಳೇ, ಕರ್ಮಗಳ ಗುಹ್ಯತೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ತಂದೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀರಿ ಹೇಳಿರಿ? ಕೊಳ್ಳೆಯದು. ನೀವೆಲ್ಲ ಮಕ್ಕಳಿಗೆ ಹೃದಯದ ನೆನಪು, ಪ್ರೀತಿ. ನೀವೆಲ್ಲರೂ ಸುಸ್ತಾಗಿದ್ದೀರಿ ಅಲ್ಲವೇ? ಯಾರು ಯಾರು ಸುಸ್ತಾಗಿದ್ದೀರಿ? ಯಾರು ಯಾರು ಸುಸ್ತಾಗಿದ್ದಾರೆ? ಯಾವ ಸುಸ್ತಿನ ಬಗ್ಗೆ ಬಾಬಾ ಕೇಳುತ್ತಿದ್ದಾರೆ? ದೀರ್ಘ ಯಾತ್ರೆಯಿಂದ ಬಂದಿದ್ದೀರಲ್ಲವೇ? ಪೂರ್ತಿ 84 ಜನ್ಮಗಳ ಯಾತ್ರೆಯನ್ನು ಮುಗಿಸಿ ಬಂದಿದ್ದೀರಿ. ಆದ್ದರಿಂದ ಸುಸ್ತಾಗಿರಬಹುದು ಅಲ್ಲವೇ? ಸ್ವಲ್ಪವಾದರೂ ಸುಸ್ತು ಆಗಿರಬಹುದು. ಅದಕ್ಕೆ ಯಾವಾಗಲಾದರೂ ಪರೀಕ್ಷೆ ಬಂದಾಗ ಏನು ಹೇಳುತ್ತೀರಿ? ಸಾಕು ಬಾಬಾ, ಬಹಳ ಆಯ್ತು, ಈಗ ಒಂದು ಅವರನ್ನು ಎತ್ತಿಕೋ ಅಥವಾ ನಮ್ಮನ್ನು ಎತ್ತಿಕೋ. ಹೀಗಾಗುತ್ತದೆಯೇ? ಯಾವಾಗಲಾದರೂ ದುಃಖವಾದಾಗ ಇದನ್ನು ಸುಸ್ತು ಎಂದು ಕರೆಯುತ್ತಾರೆ. ಈಗ ಹೇಳಿ, ಯಾರು ಯಾರು ಸುಸ್ತಾಗಿದ್ದೀರಿ? ಸುಸ್ತಾಗಿದ್ದೀರಾ? ಇಲ್ಲ ಬಾಬಾ. ಹಾಗಾದರೆ ನೀವು 84 ಜನ್ಮಗಳವರಲ್ಲ. ಅಂದ್ರೆ ನಾವು ಸುಸ್ತಾಗಿದ್ದೀವಿ ಅಂತ ಹೇಳಿದ್ರಿ ಅಂದ್ರೆ ನೀವು 84 ಜನ್ಮಗಳನ್ನ ಪಡ್ಕೊಳ್ಳುವವರು ಅಲ್ಲ. ಕಡಿಮೆ ತೆಗೆದುಕೊಂಡಿದ್ದೀರಿ. ಯಾವುದೇ ಯಾತ್ರೆಯಲ್ಲಿ ಸುಸ್ತಾಗುವುದು ನಿಷಿದ್ಧ. ಅದು ತನುವಿನದ್ದಾಗಿರಲಿ, ಮನಸ್ಸಿನದ್ದಾಗಿರಲಿ, ಅಥವಾ ಜನ್ಮಗಳ ಯಾತ್ರೆಯಾಗಿರಲಿ. ನೀವು ಮಕ್ಕಳೇ ಸ್ವತಃ ನಿರ್ಧರಿಸಿದ್ದೀರಿ ಅಲ್ಲವೇ ನಾವು ಈ ಯಾತ್ರೆಯಲ್ಲಿ ನಡೆಯುತ್ತೇವೆ ಎಂದು. ಈಗ ಈ ಯಾತ್ರೆ ಹೇಗಿದೆ ಎಂದರೆ ಸ್ವಲ್ಪ ದೂರ ನಡೆದು ಮತ್ತೆ ಓಡಿ ಹೋಗುವುದಲ್ಲ. ಈ ಯಾತ್ರೆ ಹೇಗಿದೆ? ಒಮ್ಮೆ ನಡೆದರೆ ಮತ್ತೆ ಮಧ್ಯದಲ್ಲಿ ಯಾವುದೇ ಕಟ್ಟಿಲ್ಲ, ಯಾವುದೇ ಚಿಕ್ಕ ದಾರಿ ಇಲ್ಲ. ಒಳ್ಳೆಯದು ಮಕ್ಕಳೇ. ಇಲ್ಲಿ ಕುಳಿತಿರುವ, ಹೊರಗೆ ಕುಳಿತಿರುವ, ದೇಶದಲ್ಲಿ ಅಥವಾ ವಿದೇಶದಲ್ಲಿ ಅಥವಾ ಯಾವುದೇ ಸ್ಥಳದ ಮೂಲೆಯಲ್ಲಿ ಕುಳಿತಿರುವ, ಅಥವಾ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಹಾಸಿಗೆಯ ಮೇಲೆ ಮಲಗಿ ಕೇಳುತ್ತಿರುವ ನೀವೆಲ್ಲ ಮಕ್ಕಳು, ಯಾರೇ ಎಲ್ಲೇ ಕುಳಿತಿದ್ದರೂ ಎಲ್ಲರಿಗೂ ಸ್ವಾಗತ. ಬಾಪ್ತಾದಾರವರ ಹೃದಯದಲ್ಲಿ ಎಲ್ಲರಿಗೂ ಸ್ವಾಗತ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ಲವೇ? ಖುಷಿಯಾಗಿದ್ದೀರಾ? ಸದಾ ಖುಷಿಯಾಗಿರಿ. ಒಳ್ಳೆಯದು. ಹೇಳಿ, ನೀವು ಯಾರ ಮಕ್ಕಳು? ಬಾಬಾನ ಮಕ್ಕಳು. ನೀವು ಹೇಳಿದಿರಿ ಬಾಬಾನ ಮಕ್ಕಳು ಎಂದು. ಒಳ್ಳೆಯದು. ಮತ್ತೆ ನೀವು ಯಾರ ಮಕ್ಕಳು? ನಿಮ್ಮವರೇ ಬಾಬಾ. ನೀವು ಹೇಳಿ, ನೀವು ನನ್ನ ಮಕ್ಕಳು. 2 ನಾನೂ ಇವೆ. ಒಂದು ಬೇಹದ್ದಿನ ನಾನು, ಅಂದರೆ ನೀವೆಲ್ಲರೂ ನನ್ನ ಮಕ್ಕಳು. ಈ ನಾನು ಪರಿವಾರವನ್ನು ಪೂರ್ಣಗೊಳಿಸುತ್ತದೆ. ಒಂದು ನಾನು ಎನ್ನುವುದು ಅಪೂರ್ಣಗೊಳಿಸುತ್ತದೆ. ಅಪೂರ್ಣ. ಕೇವಲ ನೀವು ಮಾತ್ರ ನನ್ನ ಮಕ್ಕಳು ಅಥವಾ ಲೌಕಿಕದಲ್ಲಿರುವವರೇ ಮಕ್ಕಳು. ಇದು ಅಪೂರ್ಣವಾಗಿದೆ. ಇದು ಸಂಪೂರ್ಣವಲ್ಲ. ಸಮಸ್ತ ಆತ್ಮರು ತಂದೆಯ ಮಕ್ಕಳು. ಮತ್ತು ಈಗ ನಾನು ಯಾರವನು? ನೋಡಿದ್ರಾ? ಆಲೋಚನೆಯಲ್ಲಿ ಬಿದ್ದಿದ್ದೀರಿ. ಈಗ ನೀವು ಒಪ್ಪಿಕೊಂಡಿಲ್ಲ, ನಾನು ಯಾರವನು? ನಾವೆಲ್ಲ ನಿಮ್ಮವರು ಬಾಬಾ. ಸಾಕು. ನೀವು ಒಮ್ಮೆ ಹೇಳಿ, ನೀವು ನನ್ನವರು ಬಾಬಾ. ನೀವು ನನ್ನವರು ಅಂದ್ರೆ ಒಂದು ಸಾರಿನಾದ್ರೂ ಈ ರೀತಿ ಹೇಳ್ರಿ, ನೀವು ನನ್ನವರು ಬಾಬಾ. ಇಲ್ಲ ಇಲ್ಲ, ನೀವು ನನ್ನವರು. ನಾನಂತೂ ನಿಮ್ಮವನು, ಆದರೆ ನೀವು ಕೂಡ ನನ್ನವರೇ. ಒಳ್ಳೆಯದು ಮಕ್ಕಳೇ. ನಿಮ್ಮೆಲ್ಲರನ್ನೂ ನೋಡಿ ಖುಷಿಯಾಯಿತು. ನಿಮಗೆ ಜಾಗ ಕಡಿಮೆ ಬಿತ್ತು ಅಲ್ಲವೇ? ಜಾಗ ಕಡಿಮೆಯಾಯಿತು. ಮಕ್ಕಳು ಬರುವುದಕ್ಕಿಂತಲೂ ಜಾಸ್ತಿ ದೊಡ್ಡ ಜಾಗವನ್ನು ಕಟ್ಟುವಂತ ಸಾಮರ್ಥ್ಯ ಇಲ್ಲ. ಆದರೆ ಎಷ್ಟು ನಿರ್ಮಾಣ ಮಾಡಿದ್ದೀರೋ ಅದು ಬಹಳಷ್ಟಿದೆ. ಏಕೆಂದರೆ ನೀವು ಮಕ್ಕಳು ಕೆಲವೊಮ್ಮೆ ಆಲೋಚಿಸುತ್ತೀರಿ, ಬಾಬಾ ಯಾವಾಗಿನಿಂದ ಹೇಳಿದರು ಗೊತ್ತಿಲ್ಲ, ಆ ದೊಡ್ಡ ಗೇಟ್ನ ರಿಬ್ಬನ್ ಯಾವಾಗ ಕಟ್ ಆಗುವುದು? ಆದ್ದರಿಂದ ನಾವು ಆಲೋಚಿಸುತ್ತೇವೆ, ಮೊದಲು ಚಿಕ್ಕ ಗೇಟ್ನವರನ್ನು ಸಂಪಾಲನೆ ಮಾಡಲು ಯೋಗ್ಯರಾಗಿರಿ. ಈಗ ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಿಲುಕಿಕೊಂಡಿದ್ದಾರೆ. 2-4 ಮಕ್ಕಳಲ್ಲಿ ಸಿಲುಕಿದ್ದಾರಲ್ಲವೇ? ಈಗ ಪರಸ್ಪರರಲ್ಲಿಯೇ ಸ್ವಲ್ಪ ಹೃದಯದಲ್ಲಿ ಈರ್ಷೆ ಆಗತೊಡಗಿದೆ. ಓ, ಅವರು ಸ್ಟೇಜ್ ಮೇಲೆ ಹೋಗುತ್ತಾರೆ, ನನ್ನನ್ನು ಏಕೆ ಹೋಗಲು ಬಿಡುವುದಿಲ್ಲ? ಆದ್ದರಿಂದ ಈ ಸಣ್ಣ ಪುಟ್ಟ ವಿಷಯಗಳು ಹೃದಯದಲ್ಲಿ ಇದ್ದರೆ ಬರುವಂತಹ ಮಕ್ಕಳನ್ನು ಹೇಗೆ ಸಂಭಾಳಿಸುತ್ತೀರಿ? ಇದು ಒಬ್ಬರಿಗಾಗಿ ಅಲ್ಲ, ನೀವು ಇಲ್ಲಿ ಕುಳಿತಿರುವ ಎಲ್ಲರಿಗೂ ಆಗಿದೆ. ಅಂದ್ರೆ ಈ ವಿಚಾರ, ಈರ್ಷೆಯ ವಿಚಾರ ಬಾಬಾ ಯಾರೊಬ್ಬರಿಗೋ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದಾರೆ. ತಮ್ಮ ಹೃದಯದಲ್ಲಿ ನೋಡಿಕೊಳ್ಳಿ. ನನ್ನ ಹೃದಯದಲ್ಲಿ ಯಾರ ಬಗ್ಗೆ ಯಾದರೂ ಈರ್ಷೆ ಇಲ್ಲ ತಾನೆ? ಒಳ್ಳೆಯದು.
ನೀವು ಯಾರನ್ನು ನೆನಪು ಮಾಡಬೇಕು? ಯಾರನ್ನು ನೆನಪು ಮಾಡಬೇಕು? ಬಾಬನನ್ನು. ಆದರೆ ನೀವು ದಿನವಿಡೀ ಯಾರನ್ನು ನೆನಪು ಮಾಡುತ್ತೀರಿ? ನಿಮ್ಮನ್ನು. ಇಲ್ಲ, ನೀವು ಹೇಳಿ, ನೀವು ಯಾರನ್ನು ನೆನಪು ಮಾಡಬೇಕು? ಬಾಬನನ್ನು. ಆದರೆ ನೀವು ಯಾರನ್ನು ನೆನಪು ಮಾಡುತ್ತೀರಿ? ಆಲೋಚಿಸಿರಿ. ನಿಮಗೆ ತಂದೆಯೊಂದಿಗೆ ಪ್ರೀತಿ ಇದ್ದರೆ ಯಾರ ನೆನಪು ಬರಬೇಕು? ಬಾಬನ ನೆನಪು ಬರಬೇಕಲ್ಲವೇ? ಆದರೆ ನೀವು ಯಾರನ್ನು ನೆನಪು ಮಾಡುತ್ತೀರಿ? ಯಾವ ಮಕ್ಕಳ ಗಮನವನ್ನು ಯಾರಾದರೂ ಸೆಳೆದುಕೊಂಡರೆ ಅವರು ಬಾಬನ ಕಡೆ ಹೇಗೆ ಸೆಳೆಯುತ್ತಾರೆ ಹೇಳಿ? ಯಾರೋ ಹೇಳಿದರು, ಇಂಥವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು. ಆಗ ಯಾರು ಗಮನ ಸೆಳೆದರು? ಇಂಥವರು ಸೆಳೆದರು ಅಂದ್ರೆ ನಿಮ್ ಬಗ್ಗೆ ಯಾರು ಮಾತಾಡಿದ್ದಾರೆ ಅವ್ರ ಕಡೆಗೆ ನಿಮ್ ಗಮನ ಹೋಯ್ತು, ಅವರು ನಿಮ್ ಗಮನನ ಆಕರ್ಷಣೆ ಮಾಡ್ಕೊಂಡ್ರು. ಆದರೆ ಬಾಬನ ಕಡೆಗೆ ಗಮನವಿಲ್ಲ ಅಲ್ಲವೇ? ಮಕ್ಕಳೇ, ಕರ್ಮಗಳ ಆಳವಾದ ಗತಿಯನ್ನು ಅರ್ಥ ಮಾಡಿಕೊಳ್ಳಿ. ಈ ಕರ್ಮ ಏನಿದೆ ಇದು ಒಂದು ಆಳವಾದ ಪುಸ್ತಕವಾಗಿದೆ ಮತ್ತು ಈ ಪುಸ್ತಕ ಪ್ರತಿಯೊಬ್ಬರ ಬಳಿಯೂ ಇದೆ. ಇಂತಹ ಆಳವಾದ ರಹಸ್ಯಗಳು ನಿಮ್ಮ ಪುಸ್ತಕದಲ್ಲಿಯೇ ಇರುತ್ತವೆ. ಕರ್ಮಗಳ ಗುಹ್ಯತೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ತಂದೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀರಿ ಹೇಳಿ? ಒಳ್ಳೆಯದು. ಒಂದು ಮಾತು ಹೇಳಿ, ಇಂದು ನೀವು ಮಾಡಿದ ಕರ್ಮ ಫಲ ಇಂದೇ ಸಿಗುತ್ತದೆಯೇ? ಸಿಗುವುದಿಲ್ಲ ಅಲ್ಲವೇ? ಅಥವಾ ನಾಳೆ ಸಿಗುತ್ತದೆಯೇ? ಅಥವಾ 4 ದಿನಗಳ ನಂತರ ಸಿಗುತ್ತದೆಯೇ? ಯಾವಾಗ ಸಿಗುತ್ತದೆ? ಯಾವಾಗಲಾದರೂ ಸಿಗಬಹುದು. ಹೇಗೆ ನೀವು ಎಲ್ಲೋ ಕೆಲಸಕ್ಕೆ ಸೇರಿದ್ದೀರಿ, ನಿಮಗೆ ಸಂಬಳ ಸಿಗುತ್ತದೆ. ಕೆಲಸಕ್ಕೆ ಸೇರಿದ ದಿನವೇ ಸಂಬಳ ಸಿಗುತ್ತದೇನು? ಅದೇ ದಿನ ಸಿಗುತ್ತದೇನು? ಸಿಗುವುದಿಲ್ಲ. ಹಾಗಾದರೆ ಸಂಬಳ ಯಾವಾಗ ಸಿಗುತ್ತದೆ? ಯಾವಾಗ ನೀವು ಕರ್ಮ ಮಾಡುತ್ತೀರಿ, ಕೆಲವು ತಿಂಗಳ ನಂತರ ಅಥವಾ 1 ತಿಂಗಳ ನಂತರ. ಮತ್ತು ಯಾರಾದರೂ ಹೇಳುತ್ತಾರೆ, ನಮಗೆ 1 ತಿಂಗಳ ನಂತರ ಬೇಡ, ನಮಗೆ 1 ವರ್ಷದ ನಂತರ ಬೇಕು. ಕೆಲವರು ಹೀಗೂ ಹೇಳುತ್ತಾರೆ ತಾನೆ? ಹಾಗೆಯೇ ನೀವು ಮಾಡುವ ಕರ್ಮದ ಸಂಬಳ ಕೂಡ ಹಿಂದೆ ಸಿಗುವುದಿಲ್ಲ. ಯಾವಾಗ ಸಿಗುತ್ತದೆ? ಯಾವಾಗ ಸಿಗುತ್ತದೆ? ಕೆಲವರು ಹೇಳುತ್ತಾರೆ, ಬಾಬಾ, ನಾವು ಎಷ್ಟೇ ಕರ್ಮಗಳನ್ನು ಮಾಡಿರಲಿ ಆದರೆ ಅದರ ಸಂಬಳ ಕೊಡಬೇಡಿ. ಏನು ಒಳ್ಳೆಯದ್ದು ಮಾಡಿದ್ದೇವಲ್ಲ, ಕೇವಲ ಅದರದ್ದು ಮಾತ್ರ ಕೊಡಿ. ಅಂದ್ರೆ ನಾವೇನ್ ಕೆಟ್ಟದ್ ಮಾಡಿರ್ತೀವಿ ಅದಕ್ಕೆ ನಮಗ್ ಯಾವ ಪ್ರಾಪ್ತಿನೂ ಬೇಡ, ಯಾವ ಕರ್ಮನೂ ಬೇಡ. ನಾವು ಒಳ್ಳೇದೇನ್ ಮಾಡಿದೀವಿ, ಪುಣ್ಯ ಏನ್ ಮಾಡಿದೀವಿ ಅದನ್ನು ಮಾತ್ರ ಭಾಗ್ಯ ಕೊಡು ಅಂತ ಕೇಳ್ತಾರಂತೆ. ಹೀಗಾಗುತ್ತದೆಯೇ? ಯಾವುದಾದರೂ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆಯೇ? ಕಾರ್ಯವನ್ನಂತೂ ನೀವು ಮಾಡಿದ್ದೀರಿ, ಕರ್ಮ ನೀವು ಮಾಡಿದ್ದೀರಿ, ಮತ್ತು ನಿಮಗೆ ಆ ಕೆಟ್ಟ ಕರ್ಮಗಳ ಸಂಬಳ ಬೇಡವೆಂದರೆ ಹೇಗೆ ನಡೆಯುತ್ತದೆಯೇ? ಆದ ಕಾರಣ ನಿಮ್ಮ ಕರ್ಮಗಳ ಪುಸ್ತಕವನ್ನು ತೆರೆದು ನೋಡಿರಿ ಮತ್ತು ಯೋಗಾಗ್ನಿಯಿಂದ ಆ ಬೀಜವನ್ನು, ಆ ಕರ್ಮವನ್ನು ಸುಟ್ಟು ಬೂದಿ ಮಾಡಿಬಿಡಿ. ಆಗ ಸಂಬಳ ಸಿಗುವುದಿಲ್ಲ. ಕರ್ಮಗಳ ಬಗ್ಗೆ ನಾವು ಏನು ಆಲೋಚಿಸುತ್ತೇವೆ? ಯಾರಿಗೂ ಗೊತ್ತಿಲ್ಲ ಇದು ತಪ್ಪು ಎಂದು. ಕರ್ಮ ಯಾರಿಗಾದರೂ ಗೊತ್ತಿರಲಿ ಅಥವಾ ಗೊತ್ತಿಲ್ಲದಿರಲಿ, ಆದರೆ ನಿಮಗೆ ಮತ್ತು ಪೂರ್ತಿ ಬ್ರಹ್ಮಾಂಡದಲ್ಲಿ ನಿಮ್ಮ ಪುಸ್ತಕ ಏನಿದೆ ಅದು ಎಲ್ಲರಿಗೂ ಗೊತ್ತಿದೆ. ಅರ್ಥವಾಯಿತೆ? ಈಗ ಮತ್ತೆ ಹೇಳುತ್ತಿದ್ದೇವೆ, ಪದೇ ಪದೇ ಹೇಳುತ್ತೇವೆ, ಕರ್ಮದ ಪುಸ್ತಕವನ್ನು ತೆರೆಯಿರಿ ಮತ್ತು ನೋಡಿರಿ, ಅದರ ಮೇಲೆ ಕೆಲಸ ಮಾಡಿರಿ, ತಮ್ಮ ಕರ್ಮಗಳನ್ನು ನೋಡಿಕೊಳ್ಳಿರಿ. ಯಾರು ಹೇಳುತ್ತಾರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಎಂದು? ಹಾಗಿಲ್ಲ. ಇಲ್ಲಿಯವರೆಗೂ ನೀವು ಆ ಕನ್ನಡಕವನ್ನೇ ಹಾಕಿಕೊಂಡಿಲ್ಲ. ಇದರಿಂದ ನೀವು ನಿಮ್ಮನ್ನು ನೋಡಿಕೊಳ್ಳಬಹುದು. ಅರ್ಥವಾಯಿತೆ? ಒಳ್ಳೆಯದು. ನೀವು ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಿ ತಾನೆ? ನಾವು ಸಹ ನಿಮ್ಮೆಲ್ಲರನ್ನು ನೋಡಿ ಬಹಳ ಖುಷಿಯಾಗಿದ್ದೇವೆ. ಏಕೆ? ನೋಡಿ, ಈ ಮೇಳ ನಡೆದಿದೆಯಲ್ಲ, ನಾವು ನಿಮ್ಮ ಸ್ವಾಗತವನ್ನು ಹೃದಯದಲ್ಲಿ ಏಕೆ ಮಾಡಿದೆವು? ಯಾರು ಹೇಳುತ್ತಾರೆ ಹೃದಯದಲ್ಲಿ ಏಕೆ ಸ್ವಾಗತ ಮಾಡಿದೆವು ಎಂದು? ಮಕ್ಕಳು ಉತ್ತರ ಕೊಟ್ಟರು. ಒಳ್ಳೆಯದು. ಆದರೆ ನಾವು ಎಲ್ಲರಿಗೂ ಸ್ವಾಗತ ಮಾಡುತ್ತೇವೆ, ಆದರೆ ಹೃದಯದಲ್ಲಿ ಮಾಡಿದೆವು. ಈಗ ಯಾರು ಹೇಳುತ್ತಾರೆ ಹೃದಯದಲ್ಲಿ ಏಕೆ ಸ್ವಾಗತ ಮಾಡಿದೆನು ಎಂದು? ಒಳ್ಳೆಯದು. ಏಕೆಂದರೆ ಹೃದಯದಲ್ಲಿ ಈಗ ತಂದೆ ಏನಾಗಿದ್ದಾರೆ? ದಿಲಾರಾಮ್ ಆಗಿದ್ದೀರಿ ಬಾಬಾ. ದಿಲಾರಾಮ್ ಹೃದಯೇಶ್ವರ ಆಗಿದ್ದಾರಲ್ಲವೇ? ಅಂದರೆ ಈಗ ಎಂದು ಎಂದು ಹೇಳುತ್ತಿದ್ದಾರೆ. ಈಗ ಈ ರಥದ ಜೊತೆಗೆ ಹೊರಗೆ ಹೋದರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಾನೆ?
ಹೃದಯದಲ್ಲಿ ಇದ್ದರೆ ಬಾಬಾ ಹೃದಯದ ಜೊತೆಗೆ ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಆದ್ರೆ ನೀವು ನಿಮ್ ಸ್ಥಾನ ಕಂಡ್ಕೊಂಡು ಕುತ್ಕೊಂಡ್ರೆ ಬಾಬಾ ಜೊತೆಗೆ ಹೆಂಗೆ ಕರ್ಕೊಂಡು ಹೋಗ್ತಾರೆ? ಹಾಗಾದರೆ ನೀವು ಹೃದಯದಲ್ಲಿ ಇದ್ದೀರಾ? ಹೃದಯದಲ್ಲಿ ಇದ್ದೀರಾ? ಇದ್ದೀರಿ ತಾನೆ? ಹೌದು ಬಾಬಾ. ನಿಮ್ಮೆಲ್ಲರಿಗೂ ದಿಲಾರಾಮನ ಬಹಳ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ನೋಡಿ, ಚಮತ್ಕಾರ ಆಗಿದೆ ಅಲ್ಲವೇ? ನೀವು ಪೂರ್ತಿ ಜನ್ಮಗಳ ಕಥೆಯನ್ನು ನೋಡಿ. ಸತ್ಯಯುಗ, ತ್ರೇತಾಯುಗ, ಸಂಪೂರ್ಣ ಪರಿವಾರ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇತ್ತು. ದ್ವಾಪರ ಯುಗ ಬಂದಾಗ ಏನಾಯಿತು? ಎಲ್ಲರೂ ಬೇರೆಯಾದರು. ಭಕ್ತಿ ಬೇರೆಯಾಯಿತು, ಜ್ಞಾನ ಬೇರೆಯಾಯಿತು. ಪೂರ್ತಿ ಹೇಗೆ ತಾಯಿ ತಂದೆ ಅಗಲಿದರೋ ಈ ರೀತಿ ಆರಂಭವಾಯಿತು. ನಂತರ ಅಂತಿಮ ಸಮಯದಲ್ಲಿ ತಂದೆ ಬಂದರು, ಎಲ್ಲರಿಗೂ ಜ್ಞಾನ ಕೊಟ್ಟರು. ಜ್ಞಾನವನ್ನಂತೂ ಕೊಟ್ಟಿದ್ದಾರೆ, ಭಕ್ತಿಯ ಅರ್ಥವನ್ನೂ ತಿಳಿಸಿದರು. ಆದರೆ ಮಕ್ಕಳು ಏನು ಮಾಡಿದರು? ಮತ್ತೆ ಜ್ಞಾನವನ್ನು ಹಿಡಿದುಕೊಂಡರು, ಭಕ್ತಿಯನ್ನು ಬಿಟ್ಟರು. ಭಕ್ತಿಯನ್ನು ಬಿಟ್ಟರು ಅಂದರೆ ಭಾವನೆಯನ್ನು ಕೂಡ ಬಿಟ್ಟರು. ಏಕೆಂದರೆ ಭಕ್ತಿ ಭಾವನೆ ಮತ್ತು ಭಗವಂತ. ಮಕ್ಕಳು ಕೇವಲ ಭಗವಂತನನ್ನು ಹಿಡಿದುಕೊಂಡಿದ್ದಾರೆ, ತಾಯಿಯನ್ನು ಕೂಡ ಬದಿಗೆ ಸರಿಸಿದರು ಮತ್ತು ಮಕ್ಕಳನ್ನು ಕೂಡ ಬದಿಗೆ ಸರಿಸಿದರು. ಆದರೆ ಈಗ ಇಲ್ಲಿಗೆ ಬಂದಿದ್ದೀರಿ, ಏನಾಯಿತು? ಜ್ಞಾನ ಸಹಿತ ಭಕ್ತಿ ಅಂದರೆ ತಾಯಿ ತಂದೆ ಮಕ್ಕಳು ಮತ್ತು ಹೃದಯದಲ್ಲಿ ಪ್ರೇಮ ಈಗ ಸಂಪೂರ್ಣ ಪರಿವಾರವಾಯಿತು. ಇದು ಸಂಪೂರ್ಣ ಪರಿವಾರವಾಗಿದೆ. ಏಕೆಂದರೆ ಭಕ್ತಿಯ ಪ್ರತಿ ಪ್ರೇಮ ಹೊರಟು ಹೋದರೆ ನಂತರ ಏನು ಉಳಿಯಿತು? ಹೃದಯ ಒಂದು ಖಾಲಿ ಡಬ್ಬದಂತೆ. ಅದರಲ್ಲಿ ಯಾವುದೇ ಫೀಲಿಂಗ್ ಉಳಿಯಲಿಲ್ಲ, ಅದರಲ್ಲಿ ಏನೂ ಉಳಿಯಲಿಲ್ಲ. ಈಗ ಪ್ರೇಮ ಇದೆಯಲ್ಲವೇ? ಎಲ್ಲರಿಗೂ ಪ್ರೇಮ ಇದೆಯಲ್ಲವೇ? ಇದೆಯೇ? ಈಗ ಎಂದಾದರೂ ಇದನ್ನು ನೋಡಿ ಆಲೋಚಿಸುವುದಿಲ್ಲ ತಾನೆ? ಅರೆ, ಇಲ್ಲಿ ಭಕ್ತಿ ಇದೆ ಎಂದು. ನೀವು ಭಕ್ತಿಯನ್ನು ನೋಡಬಾರದು, ನೀವು ಏನು ನೋಡಬೇಕು? ಭಾವನೆಯನ್ನು ನೋಡಬೇಕು. ಯಾವ ಭಾವನೆಯಿಂದ ಅನೇಕ ಮಕ್ಕಳು ಇಲ್ಲಿ ಮಿಲನ ಆಚರಿಸಲು ಬರುತ್ತಾರೆ ಅದನ್ನು ನೋಡಬೇಕು ತಾನೆ? ಸರಿ ತಾನೆ? ಒಳ್ಳೆಯದು ಮಕ್ಕಳೇ. ಈಗ ನಾವು ಏನು ಹೇಳೋಣ? ನೀವೆಲ್ಲರೂ ಬಹಳ ಒಳ್ಳೆಯವರು. ಯಾವ ಮಕ್ಕಳು ಮೊದಲ ಬಾರಿ ಭೇಟಿಯಾಗಲು ಬಂದಿದ್ದಾರೋ ಅವರಿಗೆ ಪದಮ ಗುಣದಷ್ಟು ನೆನಪು ಪ್ರೀತಿಗಳು. ಯಾರು ಮಧುಬನಕ್ಕೆ ಭೇಟಿಯಾಗಲು ಬಂದಿದ್ದಾರೋ ಅವರಿಗೆ 4 ಪಟ್ಟು ನೆನಪು ಪ್ರೀತಿಗಳು. ಯಾವ ಮಕ್ಕಳು ಈ ಪಾತ್ರದಲ್ಲಿ ಮೊದಲ ಬಾರಿ ಭೇಟಿಯಾಗಲು ಬಂದಿದ್ದಾರೆ, ಬಲೆ ಅಲುಗಾಡುತ್ತಾ ಬಂದಿರಬಹುದು, ಸಂಶಯದಲ್ಲಿ ಅಲುಗಾಡುತ್ತಾ ಬಂದಿರಬಹುದು. ಅಲುಗಾಡುತ್ತಾ ಅಂದರೆ ಅರ್ಥವೇನು ಎಂದು ತಿಳಿಯುತ್ತೀರಿ ತಾನೆ? ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಅಲುಗಾಡುತ್ತಾ ಯಾರಾಗಿರುತ್ತಾರೆ? ಅರ್ಧ ನಿಶ್ಚಯ, ಅರ್ಧ ಸಂಶಯ ಬಾಬಾ. ಹೌದು, ಅಂದರೆ ಹೀಗೆ ಆಲೋಚಿಸಿ ಬರುತ್ತಾರೆ. ಇಷ್ಟು ಜನ ಹೇಳುತ್ತಿದ್ದಾರೆ, ಒಮ್ಮೆ ನೋಡುವುದರಲ್ಲಿ ಏನಿದೆ, ನೋಡಿಯೇ ಬಿಡೋಣ. ಅಂತಹ ಅಲುಗಾಡುವ ಮಕ್ಕಳು ಕೂಡ ಇಂದು ಕುಳಿತಿದ್ದಾರೆ. ಅವರಿಗಂತೂ ಜೋಳಿಗೆ ತುಂಬಿ ನೆನಪು ಪ್ರೀತಿಗಳು. ನಿಮ್ಮ ಮೇಲೆ ಸದಾ ಹೂವುಗಳ ಮಳೆಯಾಗಲಿ. ಏಕೆಂದರೆ ಈಗ ಸ್ವಲ್ಪ ಕುಂಟುತ್ತಾ ನಡೆಯುತ್ತಿದ್ದಾರೆ. ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ? ಚಿತ್ರ ಬಿಡಿಸಿಕೊಳ್ಳಿರಿ. ಹೀಗೆ ಅಲುಗಾಡುತ್ತಾ ಕುಂಟುತ್ತಾ ಕೋಲಿನ ಆಸರೆ ತೆಗೆದುಕೊಂಡು. ಕೋಲು ಯಾರು ಅವರನ್ನು ಕರೆದುಕೊಂಡು ಬಂದಿದ್ದಾರೆಯೋ ಅವರು ಸ್ವಲ್ಪ ಬೀಳುತ್ತಾ ಸ್ವಲ್ಪ ಹೇಳುತ್ತಾ, ಸರಿ ಒಮ್ಮೆ ಪ್ರಯತ್ನ ಮಾಡಿ ನೋಡೋಣ. ಪ್ರಯತ್ನ ಮಾಡುವುದರಲ್ಲೇನಿದೆ? ಆದರೆ ಮತ್ತೆ ತಮ್ಮನ್ನೇ ತಾವು ಸಮಾಧಾನ ಪಡಿಸಿಕೊಂಡು ಬರುತ್ತಾರೆ. ಇಲ್ಲ, ನಾವು ಬಾಬನ ದೃಷ್ಟಿಯೊಂದಿಗೆ ದೃಷ್ಟಿ ಮಿಲನ ಮಾಡುವುದಿಲ್ಲ, ದೃಷ್ಟಿಯಲ್ಲಿ ದೃಷ್ಟಿ ಕೊಟ್ಟು ನೋಡುವುದಿಲ್ಲ. ದೃಷ್ಟಿ ಕೊಟ್ಬಿಟ್ರೆ ಮಾಯಾಜಾಲ ಆಗತ್ತೆ, ಆದ್ರಿಂದ ನಾನು ದೃಷ್ಟಿ ಕೊಡೋದಿಲ್ಲ ಅಂದುಕೊಂಡು ಬಂದಿರ್ತೀರಿ. ಈಗ ಮಧುಬನದಲ್ಲಿ ದೃಷ್ಟಿಯೊಂದಿಗೆ ದೃಷ್ಟಿ ಸೇರಿದಾಗ ಜಾದು ಅನಿಸಲಿಲ್ಲವೇ? ಬಾಬಾ ದೃಷ್ಟಿ ಕೊಟ್ಟಾಗ ನಿಮಗ್ ಜಾದು ಆಗ್ಲಿಲ್ವಾ? ಆಗ ಪ್ರೀತಿ ಇತ್ತು. ಆದರೆ ಇಲ್ಲಿ ಇಲ್ಲ. ಇನ್ನು ಕೆಲವರು ಟೋಲಿ ತಿನ್ನುವುದಿಲ್ಲ, ಟೋಲಿ ತಿಂದರೆ ಜಾದು ಆಗಿಬಿಟ್ಟರೆ ಎಂದು ಹೇಳುತ್ತಾರೆ. ನಾವು ಹೇಳುತ್ತೇವೆ, ಒಮ್ಮೆ ನಿಮ್ಮ ಮೇಲೆ ಜಾದು ಮಾಡಿಸಿಕೊಂಡು ನೋಡಿ. ಎಂತಹ ಜಾದು? ಪ್ರೀತಿಯ ಜಾದು. ಅರೆ, ಒಂದು ವೇಳೆ ಜಾದುವಿನಿಂದ ಜೀವನ ತಯಾರಾದರೆ ಎಂತಹ ಕಮಾಲ್ನ ಜೀವನವಾಗಿದೆ. ನೀವು ಹೀಗೆ ಆಲೋಚಿಸುವುದಿಲ್ಲ. ಎಂದಾದರೂ ಜಗತ್ತಿನಲ್ಲಿ ಯಾರಾದರೂ ಕುಳಿತಿರುವ ಒಬ್ಬ ಜಾದುಗಾರನಿದ್ದರೆ, ಯಾರಾದರೂ ಉಲ್ಟಾ ಪುಲ್ಟಾ ಕೆಲಸ ಮಾಡುವವನಿದ್ದರೆ
ಅಲ್ಲಿನ ಬಗ್ಗೆ ಗೊತ್ತಾದರೆ, ಅಣ್ಣ ಅವನು ಜಾದೂ ಮಾಡುತ್ತಾನೆ ಹಾಗಂತ ಫಟಾಫಟ್ ಎಲ್ಲರೂ ಓಡಿ ಹೋಗುತ್ತೀರಿ. ಹಾಗಾದರೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ? ಜಗತ್ನಲ್ಲಿ ಯಾರೋ ಜಾದೂ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಓಡೋಡೋಗ್ತೀರಿ. ಇಲ್ಲಿ ಬಾಬಾ ಇದ್ದಾರೆ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಏನ್ ಪ್ರಾಬ್ಲಮ್? ಇಲ್ಲೂ ಕೂಡ ಆಲೋಚಿಸಿ, ಪರವಾಗಿಲ್ಲ, ಯಾರೋ ಒಬ್ಬ ಜಾದೂಗಾರ ಬಂದಿದ್ದಾನೆ. ಜಾದೂ ಏನಾಗಿರುತ್ತದೆ? ಜಾದೂ ಯಾವುದಕ್ಕೆ ಹೇಳುತ್ತಾರೆ? ಆ ಜಾದೂಗಾರರಂತೂ ಎಂದಾದರೂ ಏನೇನೋ ತೋರಿಸುತ್ತಾರೆ. ಇಲ್ಲ ಇಲ್ಲ, ಇಲ್ಲಿ ಯಾವ ಜಾದುವಿನ ಮಾತಿದೆ? ಯಾರು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡರು, ಯಾರು ಮೊದಲು ಹೇಗಿದ್ದರು, ತಂದೆಯವರಾದ ನಂತರ ಜೀವನದಲ್ಲಿ ಪರಿವರ್ತನೆ ಬಂತು. ಇದು ಎಲ್ಲಕ್ಕಿಂತ ದೊಡ್ಡ ಜಾದೂ ಆಗಿದೆ. ಯಾರು ಕರ್ಮಗಳ ಆಳವಾದ ಗತಿಯನ್ನು ತಿಳಿದುಕೊಂಡರೋ, ಇದು ಎಲ್ಲಕ್ಕಿಂತ ದೊಡ್ಡ ಜಾದೂ ಆಗಿದೆ. ನೀವು ಮಕ್ಕಳೆಲ್ಲರೂ ಈ ಗೋವರ್ಧನ ಅಂದರೆ ಪರಿವರ್ತನೆಯ ಪರ್ವತದ ಕೆಳಗೆ ಕುಳಿತಿದ್ದೀರಿ. ಇದು ಎಲ್ಲಕ್ಕಿಂತ ದೊಡ್ಡ ಜಾದೂ ಆಗಿದೆ. ಈ ಪರಿವರ್ತನೆಯ ಪರ್ವತ, ನೀವು ಕುಳಿತಿದ್ದೀರಿ ಈ ಪರ್ವತದ ಕೆಳಗೆ. ಇದಕ್ಕಿಂತ ದೊಡ್ಡ ಜಾದೂ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಬಂದಿದ್ದೀರಿ. ಹೇಗೆ ಬಂದಿದ್ದರೂ ಬಂದಿದ್ದೀರಿ ಅಂದ್ರೆ ನೀವು ಹೆಂಗ್ ಒತ್ತಾಯದಿಂದ ಬಂದಿದ್ದೀರೋ, ಬಲವಂತದಿಂದ ಬಂದಿದ್ದೀರೋ, ಒಟ್ಟು ಬಂದಿದ್ದೀರಿ ಸಾಕು. ಇದೇ ಜಾದೂ. ನೀವು ಅಲುಗಾಡುತ್ತಿದ್ದರೂ ಕೂಡ ತಂದೆಯ ಬಳಿ ತಲುಪಿದ್ದೀರಿ. ನೀವು ಆಲೋಚಿಸಿ, ಈ ಜಾದುವಿನಲ್ಲಿ ಎಷ್ಟು ಶಕ್ತಿ ಇರಬಹುದು. ಆದ್ದರಿಂದ ಈಗ ವರ್ತಮಾನದಲ್ಲಿ ನೀವು ಸತ್ಯ ಜಾದೂಗಾರನ ಎದುರು ಇದ್ದೀರಿ, ಸತ್ಯ ರತ್ನಗಾರನ ಎದುರು ಇದ್ದೀರಿ, ಸತ್ಯ ವ್ಯಾಪಾರಿಯ ಎದುರು ಕುಳಿತಿದ್ದೀರಿ. ಸತ್ಯ ವ್ಯಾಪಾರ, ಇದರ ಅರ್ಥ ಗೊತ್ತಿದೆಯೇ ಏನಿದೆ ಎಂದು? ಸತ್ಯ ವ್ಯಾಪಾರದ ಅರ್ಥವೇನೆಂದರೆ, ನೀವು ಇಲ್ಲಿಗೆ ಬಂದಿದ್ದೀರಿ ಸತ್ಯ ವ್ಯಾಪಾರ ಮಾಡಲು. ವ್ಯಾಪಾರ ಅಂದರೆ ಲೇವಾದೇವಿ ಮಾಡುವುದು, ಕೊಡುವುದು, ತೆಗೆದುಕೊಳ್ಳುವುದು. ಲೇವಾದೇವಿ ಅಂದರೆ ಏನು? ನಿಮ್ಮ ಬಳಿ ಏನಿದೆ? ನಿಮ್ಮ ಬಳಿ ಕವಡೆಗಳಿವೆ. ಆದರೆ ನಾವು ಅಂಗಡಿ ತೆರೆದಿರುವುದು ವಜ್ರಗಳ ಅಂಗಡಿ. ನೀವು ಕೇವಲ ಕವಡೆಗಳನ್ನು ಇಡುತ್ತೀರಿ ಮತ್ತು ನೀವು ಏನು ತೆಗೆದುಕೊಂಡು ಹೋಗುತ್ತೀರಿ? ವಜ್ರಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ಆ ವಜ್ರಗಳು, ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆ ವಜ್ರಗಳು ನಿಮ್ಮ ಬುದ್ಧಿರೂಪಿ ಗಂಟಿನ ತಿಜೋರಿಯಲ್ಲಿ ಕುಳಿತು ಬಿಟ್ಟಿವೆ. ಆ ವಜ್ರಗಳು, ಅದನ್ನು ನೀವು ಬೇರೆಯವರ ಜೊತೆ ಶೇರ್ ಮಾಡಬಹುದು. ಆದರೆ ನಿಮ್ಮ ಜೋಳಿಗೆ ಏನಿದೆ? ನೀವು ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಬೆಳೆಯುತ್ತಾ ಹೋಗುತ್ತದೆ. ಇದು ಸತ್ಯ ವ್ಯಾಪಾರವಾಗಿದೆ. ಇದನ್ನು ಸತ್ಯ ವ್ಯಾಪಾರ ಎಂದು ಕರೆಯುತ್ತಾರೆ. ಯಾರು ಸತ್ಯದ ಸಂಘದಲ್ಲಿ ಕುಳಿತಿದ್ದಾರೋ, ಅಂದರೆ ಯಾರು ಸತ್ಸಂಗದಲ್ಲಿ ಕುಳಿತಿದ್ದಾರೋ, ಅದು ಸತ್ಯ ವ್ಯಾಪಾರ. ಇದು ಸತ್ಯದ ಸಂಘವಾಗಿದೆ ಅಲ್ಲವೇ? ಇದು ಸತ್ಯ ಸಂಘವೆಂದು ಹೇಗೆ ಒಪ್ಪುವುದು? ಸತ್ಯ ಅಂದರೆ ಯಾವುದು ಎಂದಿಗೂ ಅಳಿಸುವುದಿಲ್ಲವೋ, ನೀವು ಯಾರಾಗಿದ್ದೀರಿ? ಆತ್ಮ ಮತ್ತು ಪರಮಾತ್ಮನ ಮಿಲನ, ಅದು ಸತ್ಸಂಗ. ಏಕೆಂದರೆ ಇಬ್ಬರು ಸತ್ಯವಾಗಿದ್ದಾರೆ ಅಲ್ಲವೇ? ಆತ್ಮವೂ ಸತ್ಯವಾಗಿದೆ ಮತ್ತು ಪರಮಾತ್ಮನು ಸತ್ಯವಾಗಿದ್ದಾರೆ. ಸತ್ಯ ಯಾವುದು ಎಂದಿಗೂ ಅಳಿಸಲು ಸಾಧ್ಯವಿಲ್ಲವೋ, ವಿನಾಶವಾಗಲು ಸಾಧ್ಯವಿಲ್ಲವೋ, ಅದು ಸತ್ಯ. ಆದರೆ ಈ ಮಿಲನ ಏಕೆ ನಡೆಯಿತು? ಏಕೆಂದರೆ ಆತ್ಮದಲ್ಲಿ ಸ್ವಲ್ಪ ಕಪ್ಪು ಪೇಂಟ್ ಆಗಿದೆ. ಏನಾಗಿದೆ? ಕಪ್ಪು ಪೇಂಟ್, ಕಪ್ಪು ಕಲೆ ಇದೆ. ಯಾವುದು? ಸಂಪೂರ್ಣ ಹೊಳೆಯುವ ಆತ್ಮ ಕಲ್ಲಿದ್ದಲ ಗಣಿಯಲ್ಲಿ ಬಿದ್ದು ಬಿಟ್ಟಿದೆ. ಆಗ ಏನಾಯಿತು? ಏನಾಯಿತು? ಕಲ್ಲಿದ್ದಲ ಗಣಿಯಲ್ಲಿ ಬಿದ್ದರೆ ಕಪ್ಪು ಮಸಿ ಹತ್ತಿತು ತಾನೆ. ಮತ್ತೆ ನಾವು ಎಲ್ಲರನ್ನು ಹುಡುಕಿ ಹುಡುಕಿ ತೆಗೆಯುತ್ತೇವೆ, ಮತ್ತೆ ಸ್ವಚ್ಛ ಮಾಡುತ್ತೇವೆ, ಮತ್ತೆ ಅದರ ಮೇಲೆ ಬಿಳಿ ಪೇಂಟ್ ಮಾಡುತ್ತೇವೆ. ಆಗ ಏನಾಯಿತು? ಕಪ್ಪು ಮಸಿ ಹೋಗಿ ಹೊಳಪು ಬಂದರೆ ಆತ್ಮ ಹೊಳೆಯತೊಡಗಿತು. ಮೊದಲು ಆತ್ಮ, ಆದರೆ ವಜ್ರವಂತೂ ವಜ್ರವೇ ಅಲ್ಲವೇ? ಹೌದಲ್ಲವೇ? ಬಲೆ ಅದು ಕಲ್ಲಿದ್ದಲಲ್ಲಿದೆ, ಆದರೆ ವಜ್ರ ಅಂತೂ ಹೌದು, ಸತ್ಯ ಅಂತೂ ಹೌದಲ್ಲವೇ? ಸತ್ಯ ಹೌದು ತಾನೆ. ಬಲೆ ಅದರ ಮೇಲೆ ಮಸಿ ಬಳಿದುಕೊಂಡಿದೆ, ಅದು ಸ್ವಚ್ಛವಾಗಿ ಬಿಡುವುದು. ಹಾಗಾದರೆ ನೀವೆಲ್ಲರೂ ಎಲ್ಲಿದ್ದೀರಿ? ನೀವು ಯೋಚಿಸಿ. ನನ್ನ ಬಾಬಾ ನನ್ನನ್ನು ಕಲ್ಲಿದ್ದಲ ಗಣಿಯಿಂದ ಹುಡುಕಿ ಹುಡುಕಿ ಹೊರ ತೆಗೆದಿದ್ದಾರೆ. ಸಂಪೂರ್ಣ ಒಂದೊಂದು ಮೂಲೆಯಿಂದ ತೆಗೆದು ತೆಗೆದು ತನ್ನ ಬಳಿ ಇಟ್ಟುಕೊಂಡಿದ್ದಾರೆ. ಏಕೆಂದರೆ ಈ ಇಡೀ ಜಗತ್ತು ಕಲ್ಲಿದ್ದಲ ಗಣಿಯೇ ಆಗಿದೆ ಅಲ್ಲವೇ? ಅಂದರೆ ಕಲಿಯುಗವಾಗಿದೆ. ಕಲಿಯುಗ ಅಂದರೆ ಕಲ್ಲಿದ್ದಲ ಗಣಿ. ಹಾಗಾದರೆ ಈ ಕಲ್ಲಿದ್ದಲ ಗಣಿಯಿಂದ
ಮೂಲೆ ಮೂಲೆಗೆ ಹೋಗಿ ತಂದೆ ಹುಡುಕಿ ಹುಡುಕಿ ತೆಗೆದಿದ್ದಾರೆ ತಾನೆ. ಆದರೆ ಏನು ಮಾಡುವುದು? ವಂಡರ್ಫುಲ್ ಕತೆ ಇದೆ. ಯಾರಿಗಾದರೂ ಕಲ್ಲಿದ್ದ ಲಗಣಿ ಎಷ್ಟೊಂದು ಇಷ್ಟವಾಗಿ ಬಿಡುತ್ತದೆಂದರೆ ಪದೇ ಪದೇ ಮುಳುಗೇಳಲು ತಲುಪಿ ಬಿಡುತ್ತಾರೆ. ಅಂದರೆ ಆ ಕಲ್ಲಿದ್ದ ಲಗಣಿಗೆ ಹೋಗುತ್ತಾರೆ. ಅವರು ಹೇಳುತ್ತಾರೆ, ಬಾಬಾ, ಇಷ್ಟು ದಿನದಿಂದ ಇದೇ ಗಣಿಯಲ್ಲಿಯೇ ಇದ್ದೆವು ತಾನೆ, ಸ್ವಲ್ಪ ಟೇಸ್ಟ್ ಮಾಡಿ ಬರುತ್ತೇವೆ. ಹೀಗೂ ಬಹಳಷ್ಟು ಮಕ್ಕಳಿದ್ದಾರೆ. ಮತ್ತೆ ಬಾಬಾ ಅವರನ್ನು ಅಲ್ಲಿಂದ ಹೊರತೆಗೆಯುತ್ತಾರೆ, ಮತ್ತೆ ಸ್ವಚ್ಛ ಮಾಡುತ್ತಾರೆ. ತಂದೆಯಂತೂ ತಂದೆಯೇ ಅಲ್ಲವೇ? ಆದರೆ ಹೀಗೆ ಆಲೋಚಿಸಬೇಡಿ, ಸದಾ ನಾನು ನಿಮ್ಮ ಹಿಂದೆ ಬಿದ್ದಿರುತ್ತೇನೆ. ಸದಾ ಹೀಗೆ ಯೋಚಿಸಬೇಡಿ, ಬಾಬಾ ಸದಾ ನಮ್ಮ ಹಿಂದೆಯೇ ಇರುತ್ತಾರೆ ಎಂದು. ಹೌದು, ನೀವು ಹೋಗುವುದು, ಮತ್ತೆ ನಿಮ್ಮನ್ನು ಹೊರತೆಗೆಯುವುದು, ಕರೆದುಕೊಂಡು ಬರುವುದು, ಮತ್ತೆ ನೀವು ಹೋಗುವುದು, ಮತ್ತೆ ನಿಮ್ಮನ್ನು ಹೊರತೆಗೆದು ಕರೆದುಕೊಂಡು ಬರುವುದು. ಈ ರೀತಿ ಸದಾ ಆಗುವುದಿಲ್ಲ. ಮತ್ತೆ ತಂದೆ ಬರುವುದಿಲ್ಲ. ಆಮೇಲೆ ಪೂರ್ತಿ ಸೈನ್ಯವನ್ನು ಯಾರು ಚೆನ್ನಾಗಿ ಹೊಡೆದು ಬಡೆದು ಕರೆದುಕೊಂಡು ಬರುತ್ತಾರೆ, ಅವರು ಬಂದೇ ಬರುತ್ತಾರೆ. ತಂದೆ ಆ ಕಲ್ಲಿದ್ದ ಲಗಣಿಯಿಂದ ನಿಮ್ಮನ್ನು 1 ಸಾರಿ ಹೊರತೆಗೆಯುತ್ತಾರೆ, 2 ಸಾರಿ, 3 ಸಾರಿ, 4 ಸಾರಿ ತೆಗೆಯುತ್ತಾರೆ ಅಷ್ಟೇ. ಅದರ ನಂತರ ತೆಗೆಯುವ ಡ್ಯೂಟಿ ಯಾರಿಗೆ ಕೊಡುತ್ತಾರೆ? ಅಂದರೆ ಆ ರಾವಣನ ಕಲ್ಲಿದ್ದ ಲಗಣಿಯಿಂದ ಹೊರಗೆ ತೆಗೆಯುವ ಡ್ಯೂಟಿಯನ್ನ ಯಾರಿಗೆ ಕೊಡುತ್ತಾರೆ? ಈ ಧರ್ಮರಾಜನ ಟೀಮ್ ಇದೆಯಲ್ಲ, ಇದು ಬಹಳ ಅಪಾಯಕಾರಿ ಟೀಮ್. ಎಲ್ಲೇ ಅಡಗಿಕೊಂಡರು, ಎಲ್ಲೇ ಇದ್ದರು ಅಲ್ಲಿಂದಲೇ ಎಳೆದುಕೊಂಡು ಬರುತ್ತಾರೆ. ಅಡಗಿಕೊಳ್ಳಲು ಯಾವುದೇ ಜಾಗವಿಲ್ಲ, ಯಾವುದೇ ಮಾರ್ಜಿನ್ ಕೂಡ ಇಲ್ಲ. ಆದ್ದರಿಂದ ಇದಕ್ಕಿಂತ ಒಳ್ಳೆಯದು ಏನಾಗಬೇಕು? ಕೆಲವರು ಹೇಳುತ್ತಾರಲ್ಲ, ಕೆಲವರಂತೂ ಚಾಲೆಂಜ್ ಮಾಡುತ್ತಾರೆ, ನೀವು ನಮ್ಮನ್ನು ಕರೆತಂದು ತೋರಿಸಿ, ನಮ್ಮನ್ನು ಹುಡುಕಿ ತೋರಿಸಿ, ನಾವು ಬಲೆ ಶರೀರ ಬಿಡುತ್ತೇವೆ, ಆದರೆ ನಿಮ್ಮ ಬಳಿ ಬರುವುದಿಲ್ಲ. ಆಗ ತಂದೆ ಹೇಳುತ್ತಾರೆ, ಆಗ ನೀವು ಶರೀರ ಬಿಟ್ಟು ಸ್ವತಃ ಧರ್ಮರಾಜನ ಟೀಮ್ ಒಳಗೆ ತಲುಪಿ ಬಿಡುತ್ತೀರಿ. ಆಗ ನಿಮ್ಮನ್ನು ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ. ನೀವು ಶರೀರ ಬಿಟ್ಟು ನೀವಾಗಿಯೇ ಧರ್ಮರಾಜನ ಟೀಮಿಗೆ ಬರುತ್ತೀರಿ. ಆದ್ದರಿಂದ ಕರ್ಮಗಳ ಗತಿಯನ್ನು ಅರ್ಥ ಮಾಡಿಕೊಳ್ಳಿ. ಕರ್ಮ ಮಹಾನ್ ಆಗಿದೆ. ನೀವು ಎಷ್ಟೇ ನಮ್ಮನ್ನು ಭೇಟಿಯಾಗುತ್ತೀರಿ, ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳದಿದ್ದರೆ, ಓದದಿದ್ದರೆ ಕೇವಲ ಭೇಟಿಯಾಗುತ್ತೀರಿ ಅಷ್ಟೇ. ಹೇಗೆಂದರೆ ದಿನ ಮಂದಿರಕ್ಕೆ ಬಂದರು, ತಲೆಬಾಗಿಸಿದರು ಮತ್ತು ಹೋದರು. ಹೇಗೆಂದರೆ ಪಾಪ ಪುಣ್ಯದಿಂದ ಏನು ಅರ್ಥವೇ ಉಳಿಯಲಿಲ್ಲ. ಪರಿವರ್ತನೆ ಅವಶ್ಯಕವಾಗಿದೆ. ನೀವು ಪರಿವರ್ತನೆಯನ್ನು ಬಂಧನವೆಂದು ತಿಳಿಯಬೇಡಿ. ಒಂದು ವೇಳೆ ಪರಿವರ್ತನೆಯನ್ನು ಬಂಧನವೆಂದು ತಿಳಿದರೆ ಜಗತ್ತಿನ ವಿನಾಶದ ಪ್ರವಾಹದಲ್ಲಿ ಹರಿದು ಹೋಗುತ್ತೀರಿ, ಕೊಚ್ಚಿಕೊಂಡು ಹೋಗುತ್ತೀರಿ. ಹೇಗೆ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ, ಕೃಷ್ಣನು ಪರ್ವತ ಎತ್ತಿದನು, ಯಾರು ಅದರ ಕೆಳಗೆ ಬಂದರೋ ಅವರು ಅದನ್ನು ಬಂಧನವೆಂದು ತಿಳಿದಿದ್ದರೆ ಏನಾಗುತ್ತಿತ್ತು? ಹೊರಗಿನ ಜಗತ್ತಿನ ಮಹಾವಿನಾಶದ ಪ್ರವಾಹದಲ್ಲಿ ಹರಿದು ಹೋಗುತ್ತಿದ್ದರು. ನೀವು ಹೇಳಿ, ನದಿಯು ಒಂದೇ ಲಯದಲ್ಲಿ ನಡೆಯುವುದು ಬಂಧನವಾಗಿದೆಯೇ? ನದಿಯ 2 ದಡಗಳು ಬಂಧನವಾಗಿವೆ. ನೀವು ಆಲೋಚಿಸಿ ನೋಡಿ, ನದಿಗೆ ದಡಗಳೇ ಇಲ್ಲದಿದ್ದರೆ ಆಗ ಏನಾಗುತ್ತದೆ? ಎಲ್ಲರೂ ಮುಳುಗಿ ಹೋಗುತ್ತಾರೆ. ಈಗ ನೋಡಿ, ನದಿ ತನ್ನ ದಡಗಳನ್ನು ಹೊಡೆದರೆ ಮಹಾವಿನಾಶವನ್ನು ಕರೆತರುತ್ತದೆ. ನದಿಯು ದಡಗಳಲ್ಲಿ ನಡೆಯುವುದೇ ಸಾಗರನ ಜೊತೆ ಸಂಗಮವಾಗಿದೆ. ಒಂದು ವೇಳೆ ನದಿ ದಡಗಳನ್ನು ಒಡೆಯುತ್ತದೆಂದರೆ ಅದು ನದಿಯಲ್ಲ, ಅದು ಸೊಳ್ಳೆ ನೊಣಗಳ ಹೊಂಡವಾಗುತ್ತದೆ. ಅದರಲ್ಲಿ ಹುಳ ಉಪ್ಪಟೆಗಳು ಉಂಟಾಗುತ್ತವೆ. ಸಾಗರವನ್ನು ಸೇರಬೇಕೆಂದರೆ ದಡಗಳನ್ನು ಗಟ್ಟಿಗೊಳಿಸಿ, ನಿಮ್ಮನ್ನು ನೀವೇ ಬಂಧಿಸಿಕೊಳ್ಳಿ. ನೀವು ಹೇಳಿ, ಇಲ್ಲ, ನಮಗೆ ಸ್ವತಂತ್ರ ಬೇಕು. ಇಲ್ಲ, ಸ್ವಾತಂತ್ರ್ಯವಂತೂ ಇದೆ, ಆದರೆ ಕೆಟ್ಟದ್ದರ ಕಡೆಗೆ ಹೋಗುವ ಸ್ವಾತಂತ್ರ್ಯ ಬೇಕು. ಯಾರಿಗೆ ಸಾಗರವನ್ನು ಸೇರಬೇಕಿಲ್ಲವೋ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಆಲೋಚಿಸಿ ನೋಡಿ, ನಿಮ್ಮನ್ನು ಯಾರೂ ಕಟ್ಟಿ ಹಾಕುವುದಿಲ್ಲ, ಆದರೆ ನೀವೇ ನಿಮ್ಮನ್ನು ಬುದ್ಧಿಯಲ್ಲಿ ದಡಗಳನ್ನು ನಿರ್ಮಿಸಿಕೊಳ್ಳಿ. ಯಾವ ನದಿ ನಡೆಯುತ್ತಿರುತ್ತದೆಯೋ, ಹರಿಯುತ್ತಿರುತ್ತದೆಯೋ ಅದು ಅನೇಕರ ಕಲ್ಯಾಣ ಮಾಡುತ್ತಾ ಮುಂದೆ ಹೋಗುತ್ತದೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನೀರು ಕೊಡುತ್ತಾ ಮುಂದೆ ತಲುಪುತ್ತದೆ. ಎಲ್ಲರ ಕಲ್ಯಾಣ ಮಾಡುತ್ತದೆ. ಅದರಲ್ಲಿ ಹುಳಗಳು ಬೀಳುವುದಿಲ್ಲ, ಸೊಳ್ಳೆಗಳು ಬರುವುದಿಲ್ಲ.
ಅದು ಹರಿಯುತ್ತಿರುತ್ತದೆ. ಆದರೆ ನದಿ ನಿಂತು ಹೋದರೆ, ಒಂದೇ ಜಾಗದಲ್ಲಿ ಹರಡಿಕೊಂಡರೆ ಏನಾಗುತ್ತದೆ? ಹುಳುಗಳು ಬರುತ್ತವೆ, ಸೊಳ್ಳೆಗಳು ಬರುತ್ತವೆ, ಕಾಯಿಲೆಯೂ ಹರಡುತ್ತದೆ, ಇತರರನ್ನು ಕೂಡ ರೋಗಿಯನ್ನಾಗಿ ಮಾಡುತ್ತದೆ. ಈಗ ಹೇಳಿ, ನೀವು ಏನಾಗಿದ್ದೀರಿ? ಅಂತಹ ಧಾರೆಯಾಗಿದ್ದೀರಾ? ಅಂತಹ ಗಂಗೆ, ಯಮುನೆ, ಸರಸ್ವತಿಯಾಗಿದ್ದೀರಾ? ಅಂತಹ ನದಿಗಳಾಗಿದ್ದೀರಾ? ಯಾರು ಸಂಪೂರ್ಣ ವಿಶ್ವದಲ್ಲಿ ಹರಿದು ಸಮಸ್ತ ಸಂಸಾರದ ಕಲ್ಯಾಣ ಮಾಡಿ ಹೋಗಿ ಸಾಗರನ ಕೊರಳಿಗೆ ಅಪ್ಪಿಕೊಳ್ಳುತ್ತಾರೋ, ಬಲೆ ನಿಮ್ಮಲ್ಲಿ ಯಾರೇ ಎಷ್ಟೇ ಕಸ ಹಾಕಿದ್ದರೂ ಆದರೆ ಸಾಗರ ನಿಮ್ಮನ್ನು ಖಂಡಿತ ಅಪ್ಪಿಕೊಳ್ಳುತ್ತದೆ. ನಿಮ್ಮನ್ನು ನೀವು ಈ ರೀತಿ ತಿಳಿಯಬೇಡಿ, ನಾನು ಹೇಗಿದ್ದೇನೆ ಅಥವಾ ನಾನು ಹೇಗಿದ್ದೇನೆ ಎಂದು. ನಿಮ್ಮನ್ನು ನೀವು ನಿಮ್ಮ ದಡಗಳನ್ನು ಕಟ್ಟಿಕೊಳ್ಳಿ. ಈ ದಡಗಳು ಏನೆಂದು ಗೊತ್ತಿದೆಯೇ? ಈ ದಡಗಳು ಮರ್ಯಾದೆ, ಅಂದರೆ ಶ್ರೀಮತ. ಇದು ಶ್ರೀಮತಗಳ ದಡಗಳು. ಈ ದಡಗಳನ್ನು ಗಟ್ಟಿಗೊಳಿಸಿರಿ. ಇದರಿಂದ ಸಮಸ್ತ ಸಂಸಾರದ ಕಲ್ಯಾಣ ಮಾಡಬಹುದು. ಒಳ್ಳೆಯದು ಮಕ್ಕಳೇ, ನಾವು ಮತ್ತೆ ಸಿಗೋಣ. ಒಳ್ಳೆಯದು. ಸದಾ ಖುಷಿಯಾಗಿರಿ. ಯಾರು ಎಲ್ಲಿಂದ ಬಂದಿದ್ದಾರೋ, ಹಾರಿಕೊಂಡು ಬಂದಿರಲಿ, ನಡೆದುಕೊಂಡು ಬಂದಿರಲಿ, ಕುಳಿತುಕೊಂಡು ಬಂದಿರಲಿ, ಮಲಗಿಕೊಂಡು ಬಂದಿರಲಿ, ಯಾರು ಕುಳಿತುಕೊಂಡು ಬಂದಿದ್ದಾರೋ ಅವರು ಸ್ವಲ್ಪ ಜಾಸ್ತಿ ಶ್ರಮ ಪಟ್ಟಿದ್ದಾರೆ ಅಲ್ಲವೇ? ಎಲ್ಲರಿಗೂ ಹೃದಯದ ನೆನಪು, ಪ್ರೀತಿ. ಎಷ್ಟು ಪಟ್ಟು ಪದಮ ಗುಣದಷ್ಟು ನೆನಪು, ಪ್ರೀತಿಗಳು. ಎಷ್ಟೋ ಪಟ್ಟು ಪದಮ ಗುಣದಷ್ಟು ನೆನಪು, ಪ್ರೀತಿಗಳು. ಸದಾ ಖುಷಿಯಾಗಿರಿ. ನಾವೆಲ್ಲ ಮಕ್ಕಳ ಪರವಾಗಿ ಬಾಬಾ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು. ನೀವು ಬಂದಿದ್ದೀರಿ, ನಮ್ಮನ್ನು ಭೇಟಿಯಾಗಿದ್ದೀರಿ, ನಮಗೆ ಬಹಳ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀರಿ. ನೀವು ಬರುತ್ತೀರಿ ಬಾಬಾ, ನಾವು ಮಕ್ಕಳನ್ನು ಭೇಟಿಯಾಗುತ್ತೀರಿ. ನಾವು ನಿಮ್ಮ ಹರಿಯುವ ಗಂಗೆಯಗಳಾಗಿ ಎಲ್ಲರಿಗೂ ಸಂದೇಶ ಕೊಡುತ್ತೇವೆ ಮತ್ತು ನಿಮ್ಮ ಹೆಸರನ್ನು ಬೆಳಗಿಸುತ್ತೇವೆ ಬಾಬಾ. ನೀವು ಬರುತ್ತೀರಿ. ಎಲ್ಲರ ಮಕ್ಕಳ ಪರವಾಗಿ ತುಂಬಾ ತುಂಬಾ ಹೃದಯದ ನೆನಪು, ಪ್ರೀತಿ ಮತ್ತು ಧನ್ಯವಾದಗಳು ಬಾಬಾ. ಹೌದು, ನೀವು ಮಾತ್ರ ಹೇಳಿದಿರಿ, ಬೇರೆ ಯಾರೂ ಹೇಳಲಿಲ್ಲ. ಮತ್ತೆ ಎಲ್ಲಾ ಮಕ್ಕಳು ಬಾಬಾರವರಿಗೆ ಹೃದಯದಿಂದ ನೆನಪು, ಪ್ರೀತಿ ಮತ್ತು ಧನ್ಯವಾದಗಳನ್ನು ಕೊಟ್ಟರು. ಹೌದು, ಈಗ ಚೆನ್ನಾಗಿ ಅನಿಸಿತು. ನೀವು ಬರುತ್ತೀರಿ ಬಾಬಾ. ಒಳ್ಳೆಯದು, ಖಂಡಿತ ಅವಶ್ಯವಾಗಿ ಬರುತ್ತೇನೆ ಬಾಬಾ. ಮಯ್ಯಾನನ್ನು ನೀವು ಎಲ್ಲಿಗೂ ಕರೆದುಕೊಂಡು ಹೋಗಬೇಡಿ, ಇಲ್ಲದಿದ್ದರೆ ನಮ್ಮ ಹೃದಯದ ಡಬ್ಬಿ ಖಾಲಿಯಾಗುತ್ತದೆ. ನಾವು ಎಲ್ಲೇ ಹೋದರೂ ಯಾರು ಹೃದಯದಲ್ಲಿ ಕುಳಿತಿದ್ದಾರೋ ಅವರ ಜೊತೆಗೆ ಹೋಗುತ್ತಾರೆ. ಯಾರು ಹೃದಯದಲ್ಲಿ ಕುಳಿತಿದ್ದಾರೆ, ಹೌದಲ್ಲವೇ? ಈಗ ಯಾರು ಹೃದಯದ ಹೊರಗೆ ಸುತ್ತುತ್ತಿರುತ್ತಾರೋ ಅವರು ಹೇಗೆ ಬಾಬನ ಜೊತೆ ಹೋಗುತ್ತಾರೆ? ಆದ್ದರಿಂದ ನೀವು ಹೃದಯದಲ್ಲಿ ಕುಳಿತುಕೊಳ್ಳಿ. ಹೃದಯದಲ್ಲಿ ಕುಳಿತಿದ್ದರೆ ತಂದೆಯ ಜೊತೆ ಹೋಗುವಿರಿ, ಸರಿ ತಾನೆ? ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಬಾಬಾ, ನಿಮ್ಮ ಸಭೆಯಲ್ಲಿ ಕೆಲವು ಮಕ್ಕಳು ಹೀಗೆ ಕುಳಿತಿದ್ದಾರೆ, ಅವರಿಗೆ ಸ್ವಲ್ಪ ಗೊಂದಲ ಇದೆ. ಅವರು ಹೇಳಿದರು, ಶಿವ ಬಾಬಾರವರ ಬಳಿ ಖಂಡಿತ ಕೇಳಬೇಕೆಂದು. ಒಬ್ಬ ಸಹೋದರನಿದ್ದಾರೆ, ಅವರು ಹೀಗೆ ಹೇಳುತ್ತಾರೆ, ಅವರ ಆತ್ಮ ಹೊರಟು ಹೋಗಿದೆ, ಈಗ ಅವರ ಶರೀರವನ್ನು ಶಿವ ಬಾಬಾ ನಡೆಸುತ್ತಾರೆ, ಬೇರೆ ಯಾರ ತನುವಿನಲ್ಲಿಯೂ ಬಾಬಾ ಬರುವುದಿಲ್ಲವೆಂದು. ಒಳ್ಳೆಯದು. ಎಲ್ಲಕ್ಕಿಂತ ಮೊದಲು ಗೊಂದಲದಲ್ಲಿ ಇರುವ ಮಕ್ಕಳು ಇವರು ಅಲುಗಾಡುವ ಮಕ್ಕಳಾಗಿದ್ದಾರೆ ಅಲ್ಲವೇ? ಅವರ ಕೆಳಗಿನ ಸ್ಟ್ಯಾಂಡ್ ಏನಿದೆ ಅದು ಸ್ವಲ್ಪ ಓರೆಯಾಗಿರಬಹುದು, ಆದ್ದರಿಂದ ಹೀಗಾಗುತ್ತದೆ. ಎಲ್ಲಕ್ಕಿಂತ ಮೊದಲನೇ ಮಾತು ಆತ್ಮ. ಒಂದು ಆತ್ಮ ಹೊರಗೆ ಹೋಗಲಿ. ಈಗ ನಾವು ಎಕ್ಸಾಂಪಲ್, ಉದಾಹರಣೆನ ಬಾಬಾ ಕೊಡ್ತಾ ಇದ್ದಾರೆ. ಈ ತನು ಯಾರದ್ದು? ಮಯ್ಯಾನ ತನು. ಈಗ ನಾವು ಇದರಲ್ಲಿ ಕುಳಿತಿದ್ದೇವೆ ತಾನೇ? ಏನು ಮಯ್ಯ ಇದರಲ್ಲಿ ಕುಳಿತುಕೊಳ್ಳುವುದಿಲ್ಲವೇ? ಕುಳಿತಿದ್ದಾರೆ, ಆದರೆ ಅವರು ಇಂದಿನ ಸೀಟ್ನಲ್ಲಿ ಕುಳಿತಿದ್ದಾರೆ. ಅರ್ಥವಾಯಿತೆ? ಈಗ ಗಾಡಿ ನಾವು ನಡೆಸುತ್ತಿದ್ದೇವೆ. ಒಂದು ವೇಳೆ ಈ ತನು ಬಿಟ್ಟು ಹೋದರೆ ಅಥವಾ ಮಯ್ಯ ಈ ತನುವನ್ನು ಬಿಟ್ಟರೆ ಬರುವುದು ಹೋಗುವುದು ಬಂದಾಗುತ್ತದೆ, ಉಸಿರಾಟ ನಡೆಯುವುದಿಲ್ಲ, ಏನೂ ಆಗುವುದಿಲ್ಲ. ಆಗ ಬಾಬಾ ಬರುತ್ತಾರೆಯೇ? ಬರಲು ಸಾಧ್ಯವಿಲ್ಲ. ನೀವು ಹೇಳಿ, ಬಾಬಾ ನೀವು ನಡೆಸಿ, ಈ ಜಾದು ಕಲಿಸಿಲ್ಲ, ಇದು ತಪ್ಪಾಗುತ್ತದೆ. ಹೇಗೆ ನಾವು ಮಯ್ಯ ಅವರ ತನು ತೆಗೆದುಕೊಳ್ಳಬಹುದು? ಅವರು ಹಿಂದೆ ಕುಳಿತಿದ್ದಾರೆ, ನಾವು ಗಾಡಿ ನಡೆಸುತ್ತಿದ್ದೇವೆ. ಆದರೆ ಮಯ್ಯ ಹೊರಟು ಹೋದರೆ ಮತ್ತು ಕೇವಲ ನಾವೇ ಗಾಡಿ ನಡೆಸುತ್ತೇವೆ ಎಂದರೆ ಹೀಗೆ ಆಗಲು ಸಾಧ್ಯವಿಲ್ಲ ಅಲ್ಲವೇ?
ನಮ್ಮ ಗಾಡಿ ನಡೆಸುವ ತಮ್ಮದೇ ಆದ ವಿಧಾನವಿದೆ. ಆದರೆ ಯಾರ ಗಾಡಿ ಇದೆಯೋ ಅವರಿಗೆ ತಮ್ಮದೇ ಆದ ವಿಧಾನವಿದೆ. ಈಗ ಒಂದು ವೇಳೆ ಆ ಮಕ್ಕಳು ಹೇಳುತ್ತಾರೆ, ಶಿವಬಾಬನೇ ಅವರ ತನುವಿನಲ್ಲಿ ಕುಳಿತು ಗಾಡಿ ನಡೆಸುತ್ತಾರೆ ಎಂದು ಭಾವಿಸಿದರೆ, ಮತ್ತೆ ಊಟ ಕೂಡ ನಾವೇ ಮಾಡಬಹುದು, ಮತ್ತೆ ಹೊರಗಡೆ ಹೋಗುವುದು ನಾವೇ, ಸ್ನಾನ ಮಾಡುವುದು ನಾನೇ ಇರಬಹುದು. ಇದು ಹೇಗಾಯಿತು? ಬೇರೆ ಆತ್ಮದ ಕರ್ತವ್ಯವನ್ನು ಹೇಗೆ ಮಾಡಬಹುದು? ಒಂದು ವೇಳೆ ಇದೆಲ್ಲ ಮಾಡಬೇಕಿದ್ದರೆ ನಮಗೆ ನಾವು ನಮ್ಮ ಶರೀರವನ್ನೇ ತಯಾರಿಸಿಕೊಳ್ಳುತ್ತಿದ್ದೇವಲ್ಲವೇ? ತಯಾರಿಸಬಹುದಿತ್ತಲ್ಲವೇ? ಶಾಶ್ವತವಾಗಿ ತಮ್ಮ ಶರೀರ ತಯಾರಿಸಿಕೊಳ್ಳುತ್ತಿದ್ದೆವು. ನಿಮ್ಮಂತೆ ಜನನ ಮರಣ ಚಕ್ರದಲ್ಲಿ ಬರುತ್ತಿದ್ದೆವು. ಆದ್ದರಿಂದ ಇದು ರಾಂಗ್ ಆಗಿದೆ ಮತ್ತು ಈ ಮಾತು ಅವರಿಗೂ ಗೊತ್ತಿದೆ, ಇದು ತಪ್ಪು ಎಂದು. ಏನು ಅವರಿಗೆ ಪ್ರಜ್ಞೆ ಇಲ್ಲವೇ? ಅವರು ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಲಿ. ಜ್ಞಾನ ತಿಳಿಸಿ, ಆದರೆ ದಾರಿ ತಪ್ಪಿಸಬೇಡಿ. ತಿಳುವಳಿಕೆ ಕೊಡಿ, ಆದರೆ ಅನ್ಯರನ್ನು ದಾರಿಗೆ ಕರೆದುಕೊಂಡು ಹೋಗಿ. ಇದು ಈ ಜಗತ್ತಿನಲ್ಲಿ ಈ ರೀತಿಯ ನಿಯಮ ಇಲ್ಲ. ಅಂದರೆ ಬೇರೆಯವರ ಶರೀರದಲ್ಲಿ ಬೇರೆ ಆತ್ಮ ಬಂದು ಮೂಲ ಆತ್ಮ ಹೊರಟೋಗಿ ಬೇರೆ ಆತ್ಮ ಕುತ್ಕೊಂಡು ಆ ಶರೀರನ ನಡೆಸುವಂಥದ್ದು ನಿಯಮ ಇಲ್ಲ. ಒಂದು ವೇಳೆ ಹೀಗಿದ್ದರೆ ಸರಿ, ಹೀಗಾಗುತ್ತಿದ್ದರೆ ಆತ್ಮಗಳು ಹೀಗೆ ಶಿಫ್ಟ್ ಆಗಿ ಬಿಡುತ್ತಿದ್ದರು. ಸಾಯುವವರು ಯಾರು? ಯಾರು ಸಾಯ್ತಿದ್ರು? ಅಂದರೆ ಮತ್ತೆ ಎಲ್ಲರೂ ಜೀವಂತ ಇರುತ್ತಿದ್ದರು ತಾನೆ. ಅಂದರೆ ಮತ್ತೆ ಏನಾಗುತ್ತಿತ್ತು? ಮತ್ತೆ ನಾವು ಏನು ಮಾಡುತ್ತಿದ್ದೆವು ಎಂದರೆ, ಸರಿ ಯಾರೋ ಶರೀರ ಬಿಟ್ಟರು, ಸರಿ ನನ್ನ ಮಗು ಎಂದು ನಾವು ನುಗ್ಗಿ ಬಿಡುತ್ತಿದ್ದೆವು. ಹೀಗಾಗುತ್ತಿತ್ತೆ. ಇದು ತಪ್ಪಾಗುತ್ತದೆ. ಪರ್ಮನೆಂಟ್ ಬಾಪ್ತಾದ ಇರಲಿ, ಬಾಪ್ತಾದ ಪರ್ಮನೆಂಟ್ ಆಗಿ ನಡೆಸಲಿ. ಆ ಆತ್ಮ ವತನದಲ್ಲಿದೆ, ವತನದಲ್ಲಿ ಕುಳಿತಿದೆ ಎಂದು ಹೇಳುವುದು ಇದು ತಪ್ಪಾಗಿದೆ. ಅದೇ ಆತ್ಮ ತನ್ನ ಶರೀರವನ್ನು ನಡೆಸುತ್ತಿದೆ. ಅವರೇ ತಿನ್ನಿಸುತ್ತಿದ್ದಾರೆ, ಅವರೇ ಎಲ್ಲವನ್ನೂ ಮಾಡುತ್ತಿದ್ದಾರೆ. ಒಂದು ವೇಳೆ ಹೇಳುತ್ತಾರೆ ಬಾಬಾ ಪರ್ಮನೆಂಟ್ ನಡೆಸುತ್ತಾರೆ ಎಂದು, ಇದು ಸರಿಯಲ್ಲ. ಅಂದರೆ ನಮಗೆ ಕೇವಲ ಒಂದು ಕೆಲಸ ಉಳಿಯಿತು, ಬೇರೆ ಏನೂ ಮಾಡಬೇಕಿಲ್ಲ. ಆ ಶರೀರದಲ್ಲಿನೇ ಪರ್ಮನೆಂಟ್ ಆಗಿದ್ದು ಆ ಶರೀರವನ್ನ ನಡೆಸೋದು ಕೆಲಸವಾಯಿತು. ಒಂದು ಆತ್ಮದ ಶರೀರವನ್ನು ಪರ್ಮನೆಂಟ್ ನಡೆಸುವುದಾದರೆ ಮತ್ತೆ ಎಲ್ಲಾ ಕಾರ್ಯಗಳು ಬಂದಾಗಿ ಬಿಡಬೇಕು. ಈಗಲೂ ಹೇಳುತ್ತಿದ್ದೇವೆ, ನಾವು ಯಾರ ಅಪಮಾನವನ್ನು ಮಾಡುತ್ತಿಲ್ಲ ಅಥವಾ ಯಾರಿಗೆ ಏನು ತಪ್ಪು ಹೇಳುವುದಿಲ್ಲ, ಹೇಳಲು ಇಷ್ಟಪಡುವುದೂ ಇಲ್ಲ. ಎಲ್ಲರೂ ಮಕ್ಕಳೇ ಅಲ್ಲವೇ? ಬಲೆ ನೀವು ಜ್ಞಾನ ತಿಳಿಸಿ, ನೀವು ಮಾರ್ಗದರ್ಶನ ಕೊಡಿ, ನೀವು ಮಾಡಿ. ಏನು ನಿಮ್ಮೊಳಗೆ ಏನು ನಿಮ್ಮ ಮನಸ್ಸು ಹೇಳುತ್ತದೆಯೋ, ಆದರೆ ಯಾರನ್ನೂ ಹೀಗೆ ಮಾಡಬೇಡಿ. ಇದು ಗೊಂದಲಕ್ಕೀಡು ಮಾಡುವ ವಿಷಯವಾಗಿದೆ. ಅಂತಹ ಯಾವುದೇ ಆತ್ಮ ಯಾರ ಶರೀರವನ್ನು ಪರ್ಮನೆಂಟ್ ಆಗಿ ನಡೆಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಹೇಳಿ ಬಾಬಾ ಯಾವಾಗಲೂ ಮಯ್ಯ ಅವರಲ್ಲೇ ಇರುತ್ತಾರೆ ಎಂದು, ಇದು ಕೂಡ ತಪ್ಪಾಗಿದೆ. ನಾವು ಒಂದು ವೇಳೆ ಮಯ್ಯ ತನುವಿನಲ್ಲೇ ಇದ್ದರೆ ಮಯ್ಯ ಎಲ್ಲಿಗೆ ಹೋಗುತ್ತಾರೆ? ಇದು ಹೇಳಬಹುದು, ಮಯ್ಯ ಸದಾ ತಂದೆಯ ನೆನಪಿನಲ್ಲಿ ಇರುತ್ತಾರೆ ಎಂದು ಹೇಳಬಹುದು. ಬಾಬಾ ಕೂಡ ಮಯ್ಯ ಅವರನ್ನು ನೆನಪು ಮಾಡುತ್ತಾರೆ. ನೆನಪಿನ ಸಮಯ ನೆನಪಿನ ಯಾತ್ರೆಯಲ್ಲಿದೆ, ನೆನಪು ಜೊತೆ ಜೊತೆಗಿದೆ. ಬಲೆ ಯಾರಾದರೂ ದೂರ ಕುಳಿತಿರಲಿ, ಆದರೆ ನೆನಪಿನಲ್ಲಿ ಇದ್ದರೆ ಜೊತೆಯಲ್ಲಿಯೇ ಇದ್ದಾರೆ ಅಲ್ಲವೇ? ಆದರೆ ಇದು ಹೇಳುವುದು ಪರ್ಮನೆಂಟ್ ಪ್ರವೇಶ ಮಾಡುತ್ತಾರೆ, ಇದು ಸರಿಯಲ್ಲ. ಮತ್ತು ಒಂದು ವೇಳೆ ಬಾಬಾ ಬರುತ್ತಾರೆ ಎಂದು ಹೇಳಿದರೆ ನಾವು ಕೇವಲ ಇದನ್ನು ಹೇಳುತ್ತೇವೆ, ಹಾಗಾದರೆ ನಾವಿಲ್ಲಿ ಏಕೆ ಬರುತ್ತೇವೆ? ಪರವಾಗಿಲ್ಲ, ಎಲ್ಲರೂ ತಮ್ಮ ತಮ್ಮ ಪಾತ್ರ ಅಭಿನಯ ಮಾಡುತ್ತಿದ್ದಾರೆ, ಎಲ್ಲರೂ ಡ್ರಾಮಾ ಅನುಸಾರ ಮಾಡುತ್ತಿದ್ದಾರೆ. ಹೇಳುವಿರಿ, ಡ್ರಾಮಾ ಅನುಸಾರ ತಮ್ಮ ತಮ್ಮ ಪಾತ್ರ ಅಭಿನಯ ಮಾಡುತ್ತಿದ್ದೀರಿ. ಆದರೆ ನೀವು ಯಾವ ಪಾತ್ರ ಮಾಡಬೇಕು ಅದನ್ನು ನೀವು ನೋಡಿರಿ. ಪದೇ ಪದೇ ಬುದ್ಧಿಯನ್ನು ಅಲುಗಾಡಿಸುವುದು, ಪದೇ ಪದೇ ಸಂಶಯದಲ್ಲಿ ಬರುವುದು, ಪದೇ ಪದೇ ಹೇಳುವುದು ಹೌದು ಇವರು ಬಾಬಾ, ಹೌದು ಅಲ್ಲವೋ, ಹೌದು ಅಲ್ಲವೋ, ಇದು ನಿಮ್ಮ ಸ್ಥಿರತೆ ಅಲ್ಲ. ನಾವು ಹೇಳುತ್ತೇವೆ ಸ್ಥಿರ ಬುದ್ಧಿಯವರಾಗಿರಿ. ನೀವು ಯಾರನ್ನೂ ತಪ್ಪು ಎಂದು ಹೇಳಲು ಸಾಧ್ಯವಿಲ್ಲ. ಹೌದು, ಇದು ಹೇಳಬಹುದು, ಪ್ರತಿಯೊಂದು ಆತ್ಮ ತಮ್ಮ ತಮ್ಮ ಪಾತ್ರ ಅಭಿನಯಿಸುತ್ತಿದೆ, ಅವರು ಕೂಡ ತಮ್ಮ ಪಾತ್ರ ಮಾಡುತ್ತಿದ್ದಾರೆ. ಪ್ರತಿಯೊಂದು ಆತ್ಮ ತಮ್ಮ ತಮ್ಮ ಪಾತ್ರ ಅಭಿನಯಿಸುತ್ತಿದೆ, ಆದರೆ ಪರಮಾತ್ಮ ಇಲ್ಲಿ ಪಾತ್ರ ಅಭಿನಯಿಸುತ್ತಿದ್ದಾರೆ. ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ಬಾಕಿ ಪ್ರತಿಯೊಂದು ಆತ್ಮ ತಮ್ಮ ತಮ್ಮ ಪಾತ್ರ ಅಭಿನಯಿಸುತ್ತಿದೆ,
ಆದರೆ ನಾವು ನಮ್ಮ ಪಾತ್ರ ಇಲ್ಲಿ ಅಭಿನಯಿಸುತ್ತಿದ್ದೇವೆ. ನಾವು ಯಾರ ಪಾತ್ರದ ವಿರೋಧವಾಗಿಲ್ಲ. ಒಂದು ಕೇವಲ ಬುದ್ಧಿಯಲ್ಲಿಟ್ಟುಕೊಳ್ಳಿ, ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಬಾಕಿ ಎಲ್ಲವನ್ನು ಬಿಟ್ಟು ಬಿಡಿ. ಯಾರು ತಪ್ಪು ಯಾರು ಸರಿ ಅದನ್ನು ಬಿಟ್ಟು ಬಿಡಿ. ಸರಿ ತಪ್ಪಿನದನ್ನು ಬಿಡಿ, ನೀವು ಆಲೋಚಿಸಿರಿ. ಒಂದು ವೇಳೆ ನೀವು ಹೀಗೆ ಆಲೋಚಿಸುತ್ತೀರಿ, ಅಲ್ಲಿಯೂ ಬಾಬಾ ಇದ್ದಾರೆ, ಇಲ್ಲಿಯೂ ಬಾಬಾ ಬರುತ್ತಾರೆ, ಹಾಗಾದರೆ ನಿಮ್ಮ ಪರಿವರ್ತನೆ ಏನಾಯಿತು? ನೀವು ಇಲ್ಲಿ ಏನು ಪರಿವರ್ತನೆ ಮಾಡಿಕೊಂಡಿದ್ದೀರಿ? ಆದ್ದರಿಂದ ಈ ಅಲುಗಾಡುವ ಬುದ್ಧಿ ಇರಬಾರದು. ಇಲ್ಲದಿದ್ದರೆ ಚಂಬು ಉಲ್ಟಾ ಆಗುತ್ತದೆ. ಏನಾಗುತ್ತದೆ ನಿಮಗೆ ಅರ್ಥವಾಗಲಿಲ್ಲವೇ? ಅಂದರೆ ಚಂಬಿನಲ್ಲಿ ಸ್ವಲ್ಪ ನೀರಿದೆ, ಆ ಸ್ವಲ್ಪ ನೀರು ಕೂಡ ಅಲುಗಾಡುತ್ತಿದೆ, ಆ ಕಡೆ ಈ ಕಡೆ ಅಲುಗಾಡುತ್ತಿದೆ. ಮತ್ತೆ ಒಂದು ಸಮಯದಲ್ಲಿ ಏನಾಗುತ್ತದೆ? ಚಂಬು ಉಲ್ಟಾ ಆಗುತ್ತದೆ. ಏನು ಉಳಿದಿದೆಯೋ ಅದೇನಾಗುತ್ತದೆ? ಅದು ಕೂಡ ನೀರು ಚಂಬಿನಿಂದ ಹೊರಗೆ ಹೋಗುತ್ತದೆ. ನಿಶ್ಚಯದ ಬಲದಿಂದ ಮಡಿಕೆಯನ್ನು ತುಂಬಿಸಿ ಇಟ್ಟುಕೊಳ್ಳಿ. ಆ ಕಡೆ ಈ ಕಡೆ ಆಗುವುದಿಲ್ಲ, ಉಲ್ಟಾ ಆಗುವ ಪ್ರಶ್ನೆಯೇ ಬರುವುದಿಲ್ಲ. ಸರಿ ತಾನೆ? ಬಾಬಾ ಒಬ್ಬ ಸಹೋದರರು ಕೇಳುತ್ತಾರೆ, ಶಿವಬಾಬಾ ಈ ಯೂನಿವರ್ಸ್ ಅಂದರೆ ಈ ಬ್ರಹ್ಮಾಂಡದ ಬಾಬಾ ಆಗಿದ್ದಾರೆ ಮತ್ತು ನಾನು ಮಲ್ಟಿ ಯೂನಿವರ್ಸ್ನವನು, ಅಂದರೆ ನಿಮ್ಮನ್ನು ಚಿಕ್ಕದಾಗಿ ಮಾಡಿ ತನ್ನನ್ನು ದೊಡ್ಡವರನ್ನಾಗಿ ಮಾಡಿಕೊಂಡಿದ್ದಾರೆ. ಪರವಾಗಿಲ್ಲ ಬಿಡಿ, ಈಗ ಭಕ್ತಿ ಮಾರ್ಗದಲ್ಲಿ ಕಥೆಯೂ ಇದೆ ಅಲ್ಲವೇ? ಜಗತ್ತಿನಲ್ಲಿ ಅನೇಕ ಕಥೆಗಳಿವೆ. ಯಾರೋ ಏನೋ ಹೇಳುತ್ತಿದ್ದರು, ಭಸ್ಮಾಸುರ ಬಹಳ ಭಕ್ತಿ ಮಾಡಿದನು, ಆದರೆ ವರದಾನ ಯಾರಿಂದ ಪಡೆದ? ಯಾರಿಂದ ವರದಾನ ಪಡೆದ? ಬಾಬನಿಂದ. ಒಳ್ಳೆಯದು. ಪಡೆದ ನಂತರ ಅವನು ಏನು ಹೇಳಿದ? ಈಗ ನಾನೂ ಬಾಬಾ ಆಗಿದ್ದೇನೆ. ಆಗ ಅವನಿಗೆ ಅನಿಸಿತು, ಏಕೆ ನಾನು ಯಾರಿಂದ ವರದಾನ ಪಡೆದೆನೋ ಅವರನ್ನೇ ಭಸ್ಮ ಮಾಡಬಾರದು ಎಂದು. ಅಂದ್ರೆ ಬಾಬನನ್ನೇ ಯಾಕೆ ಭಸ್ಮ ಮಾಡಬಾರದು ಅಂತ ಅಂದುಕೊಂಡ. ಆಗ ಅವನು ಏನು ತಿಳಿದುಕೊಂಡ? ನಾನು ದೊಡ್ಡವನು. ಆದರೆ ತಿಳಿದುಕೊಳ್ಳುವುದರಿಂದ ಏನಾಗುತ್ತದೆ? ನೀವು ಹೇಳಿ, ತಿಳಿದುಕೊಳ್ಳುವುದರಿಂದ ಏನಾದರೂ ಆಗುತ್ತದೆ ಏನು? ಯಾವುದು ಸತ್ಯ ಇದೆ ಅದೇ ಇರುತ್ತದೆ. ಸತ್ಯವನ್ನು ಹೇಗೆ ಮಾಡಿ ಅಡಗಿಸಿ ಅದು ಅಡಗಲು ಸಾಧ್ಯವಿಲ್ಲ. ಹೇಗೆ ಸೂರ್ಯನಿದ್ದಾನಲ್ಲವೇ, ಎಷ್ಟೇ ದಟ್ಟ ಕಪ್ಪು ಮೋಡಗಳು ಆವರಿಸಲಿ, ಆದರೇನಾಯಿತು? ಅವನನ್ನು ಅಡಗಿಸಲು ಸಾಧ್ಯವಿಲ್ಲ. ಅರ್ಥವಾಯಿತೆ? ಪರವಾಗಿಲ್ಲ. ಆದರೂ ನಾವು ಹೇಳುತ್ತೇವೆ, ಕೇವಲ ತನ್ನನ್ನು ಆತ್ಮ ಎಂದು ತಿಳಿದು ನೆನಪಿನ ಲಗನ್ನಲ್ಲಿ ಮಗ್ನರಾಗಿರಿ. ಸರಿ ತಾನೆ? ಮತ್ತು ಅಲುಗಾಡಬೇಡಿ. ಇಲ್ಲದಿದ್ದರೆ ಲಾಸ್ಟ್ ಅಂತಿಮ ಸಮಯ ಇದಾಗಿದೆ. ಚಂಬು ಉರುಳಿ ಹೋದರೆ ಮತ್ತೆ ಚಂಬಿನಲ್ಲಿ ನೀರು ವಾಪಸ್ ಬರುವುದಿಲ್ಲ. ಏಕೆ ಬರುವುದಿಲ್ಲ? ಕಾರಣವಿದೆ ತಾನೆ? ಚಂಬು ಉಲ್ಟಾ ಆಯಿತು, ಅಂದರೆ ನಿಮ್ಮ ಬುದ್ಧಿ ಉಲ್ಟಾ ಬಿದ್ದಿತ್ತು. ಉಲ್ಟಾ ಬಿದ್ದ ಚಂಬಿನಲ್ಲಿ ಮೇಲಿಂದ ಎಷ್ಟೇ ನೀರು ಹಾಕಿದರೂ ನೀರು ಒಳಗೋಗೋ ದಾರಿನೇ ಬಂದಾಗಿದೆ. ದಾರಿಯಂತೂ ಬಂದಾಯಿತು. ಅರ್ಥವಾಗಲಿಲ್ಲವೇ? ಯಾವ ಬಾಯಿ ನೀರು ಒಳಗೆ ಹೋಗುವ ದಾರಿ ಇತ್ತು ಆ ಬಾಯಿನೇ ಪ್ಯಾಕ್ ಮಾಡಿ ಇಟ್ರೆ ಅಥವಾ ದಬಾ ಹಾಕಿದ್ರೆ, ಅದಕ್ಕೆ ನೀರು ತುಂಬಿಸ್ಲಿಕ್ಕೆ ಹೋದ್ರು ಎಷ್ಟೇ ನೀರು ಹಾಕಿದ್ರು ನೀರು ಬರೋದಿಲ್ಲ. ಒಂದು ವೇಳೆ ಪ್ರಯತ್ನ ಪಟ್ಟರು, ಬಾಬಾ ಇದರೊಳಗೆ ಜ್ಞಾನ ಹೋಗಲಿ ಎಂದು, ಆಗ ಏನಾಗುತ್ತದೆ? ಮೇಲಿಂದ ಹಾಕಿದರೆ ಜಾರಿ ಹರಿದು ಹೋಗುತ್ತದೆ. ಆದ್ದರಿಂದ ಕೇವಲ ಇದನ್ನೇ ಹೇಳುತ್ತೇವೆ, ನೀವು ಏನೂ ಮಾಡಬೇಡಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಸಾಕು. ಹೇಗೆ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆಯೋ ನೀವು ಕೂಡ ನೆನಪು ಮಾಡಿ ಸಾಕು. ಇಷ್ಟೇ ಯಾತ್ರೆ. ಸರಿ ತಾನೆ? ಮತ್ತೆ ಸಿಗೋಣ. ಎಲ್ಲಾ ಮಕ್ಕಳ ಪರವಾಗಿ ಬಾಬಾರವರಿಗೆ ಹೂಗುಚ್ಛವನ್ನು ಕೊಡಲಾಯಿತು. ಆಗ ಬಾಬಾ ಹೇಳಿದರು, ಇದು ಕೊಡಿ. ಎಲ್ಲರೂ ನಿಮ್ಮ ಕೈಯನ್ನು ಹೀಗೆ ಮುಂದೆ ಮಾಡಿ. ಇದು ಬಂತು. ಇದು ನಿಮ್ಮೆಲ್ಲರ ಕಡೆಯಿಂದ ಹೂಗುಚ್ಛ ನನಗೆ ಬಂದಿತ್ತು. ಮತ್ತೆ ಬಾಬಾರವರಿಗೆ ಹೂವಿನ ಸಸಿ ಕೂಡ ಕೊಡಲಾಯಿತು. ಈ ಸಸಿಯನ್ನು ನೀವು ತೆಗೆದುಕೊಳ್ಳಿ, ಕೈ ಮಾಡಿ ಮತ್ತು ಸಂಕಲ್ಪ ಮಾಡಿರಿ, ತಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಹಸಿರಿನಿಂದ ತುಂಬಿಸುತ್ತೇವೆ ಎಂದು. ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಹೂಗಿಡಗಳಿಂದ ಹಸಿರನ್ನಾಗಿ ಮಾಡಿ ಹೂಗಳನ್ನು ಬೆಳೆಸಿರಿ. ಅದರಿಂದ ಹೂವನ್ನು ತಂದು ಹೂಗುಚ್ಛ ಮಾಡಿ ಕೊಡಿ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಹೀಗೆ ಆಲೋಚಿಸಬೇಡಿರಿ, ಬಾಬಾ ನಾವು ತೆಗೆದುಕೊಂಡು ಬರಲಿಲ್ಲ, ನಾವು ಸ್ಟೇಜ್ ಮೇಲೆ ಬರಲಿಲ್ಲ, ನೀವು ನಮ್ಮ ಹೃದಯದ ಸ್ಟೇಜ್ ಮೇಲೆ ಏರಿದ್ದೀರಿ. ಈ ಸ್ಟೇಜ್ ನೋಡಬೇಡಿ, ಈ ಹೃದಯದ ಸ್ಟೇಜ್ ನೋಡಿರಿ.
ಇದನ್ನು ಪೂರ್ತಿ ವಿಶ್ವ ನೋಡುತ್ತದೆ. ನೀವು ಅಲ್ಲಿ ಕುಳಿತಿದ್ದೀರಿ, ನಿಮ್ಮ ಮೇಲೆ ಲೈಟ್ ಬೀಳುತ್ತದೆ ಅಲ್ಲವೇ? ದೊಡ್ಡ ದೊಡ್ಡ ಲೈಟ್ಗಳು ಬೀಳುತ್ತಿವೆ. ಯಾರು ಹೃದಯದ ಸ್ಟೇಜ್ ಮೇಲೆ ಬಂದಿದ್ದಾರೋ ಅವರ ಮೇಲೆ ಲೈಟ್ ಬೀಳುತ್ತದೆ. ಒಳ್ಳೆಯದು ಮಕ್ಕಳೇ. ಯಾರು ಹೊರಗೆ ಕುಳಿತಿದ್ದಾರೋ ಅವರು ಕೈ ಎತ್ತಿರಿ. ಹೊರಗಿನವರಿಗೆ ನಾವು ಕಾಣಿಸುತ್ತಿದ್ದೇವೆ ತಾನೆ? ನಮಗೂ ನೀವೆಲ್ಲರೂ ಕಾಣಿಸುತ್ತಿದ್ದೀರಿ. ಇಂದಿನವರಿಗೆ ಕಾಣಿಸುತ್ತಿದ್ದೇವೆಯೇ? ಹೊರಗಿನವರಿಗೂ ಕಾಣಿಸುತ್ತಿದ್ದೇವೆಯೇ? ಎಲ್ಲರೂ ಉದ್ದ ಉದ್ದ ಕೈ ಎತ್ತಿರಿ. ಹೌದು, ಎಲ್ಲರಿಗೂ ಕಾಣಿಸುತ್ತಿದ್ದಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.